ಒಂದು ನಿಮಗೆಲ್ಲ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರನ್ನ ಕ್ಲೀನ್ ಬೆಂಗಳೂರು ಮಾಡಬೇಕು ಅಂತ ಸಚಿವ ಕೃಷ್ಣ ಬೈರೇಗೌಡರು ಪಣ ತೊಟ್ಟಿದ್ದಾರೆ. ಸರ್ಕಾರನೂ ಪಣ ತೊಟ್ಟಿದೆ ಅಂತ ಹೇಳ್ಬೋದು. ಕೃಷ್ಣ ಬೈರೇಗೌಡರು ಅಲೋನ್ ಕಾಂಟ್ ಡೂ ಎನಿಥಿಂಗ್ ಅಲ್ವಾ. ಅದ್ರ ಜೊತೆಗೆ ಈ ಏನು ಇಷ್ಟ ಬಂದಂಗೆ ಅಡ್ಡಾದಿಡ್ಡಿ ಗಾಡಿಗಳನ್ನು ನಿಲ್ಲಿಸಿ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಫುಟ್ಪಾತ್ಗಳ ಮೇಲೆಲ್ಲ ಗಾಡಿಗಳು ನಿಲ್ಲಿಸಿ ಅಲ್ಲಿ ಇಲ್ಲಿ ಗಾಡಿ ನಿಲ್ಲಿಸಿ ಎಲ್ಲ ಹೋಗಿದ್ರೆ ಅದ್ರದ್ದು ಒತ್ತುವರಿ ಕಾರ್ಯ ಆಯಿತು, ಅದನ್ನು ಹರಾಜಾಗ್ತೀವಿ ಅಂದಿದ್ದಾಯಿತು. ಮತ್ತು ಫುಟ್ಪಾತ್ ಒತ್ತುವರಿ ಏನಾಗಿತ್ತು ಅದರ ತೆರವು ಕಾರ್ಯಗಳು ಕೂಡ ಬೆಂಗಳೂರಲ್ಲಿ ಕೆಲವು ದಿನಗಳಿಂದ ನಡೀತಾ ಬಂದಿದೆ, ನೀವು ನೋಡ್ತಾ ಇದ್ದೀವಿ. ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತಂದರೆ ಇದ್ರ ಹಿಂದೆ ದೆರ್ ಶುಡ್ ಬಿ ಸಮಥಿಂಗ್ ಅಲ್ವಾ. ಕ್ಲೀನ್ ಬೆಂಗಳೂರು ಐಡಿಯಾ ಹಿಂದೆ ಏನಾದರೂ ಒಂದು ಸರ್ಕಾರಗಳು ಯಾವತ್ತು ಯಾವುದರಿಂದ ದುಡ್ಡು ಕಲೆಕ್ಟ್ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇರ್ತವೆ. ಕಾಂಗ್ರೆಸ್ ಸರ್ಕಾರ ಎಕ್ಸ್ಪೆಷಲಿ ಅಧಿಕಾರಕ್ಕೆ ಬಂದಾಗಿಂದ ಒಂದು ಇಂಚದಲ್ಲೂ ಎಲ್ಲೂ ಏನೂ ಉಳಿಸಿಲ್ಲ ಜನರಿಗೆ. ಎಲ್ಲೆಲ್ಲಿ ಅವಕಾಶ ಆಗುತ್ತೆ ಎಲ್ಲ ಕಡೆನೂ ಟ್ಯಾಕ್ಸ್ ಇನ್ಕ್ರೀಸ್ ಮಾಡಿದ್ದಾರೆ, ತೆರಿಗೆ ಹಣವನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿದ್ದಾರೆ. ಸೊ ಇದೆಲ್ಲವೂ ಆಗ್ತದೆ. ನಿಮಗೆ ಕಮರ್ಷಿಯಲ್ ಟ್ಯಾಕ್ಸ್ ಇರಲಿ, ಇನ್ಕಮ್ ಟ್ಯಾಕ್ಸ್ ಇರಲಿ, ಕಮರ್ಷಿಯಲ್ ಟ್ಯಾಕ್ಸ್ ಇರ್ಬೋದು, ಅಥವಾ ನಿಮಗೆ ಬೇರೆ ಬೇರೆ ಟ್ಯಾಕ್ಸ್ಗಳು ಏನೇನಿದೆ ಅದು ಎಲ್ಲವನ್ನ ಕೂಡ ಇನ್ಕ್ರೀಸ್ ಮಾಡ್ತಾನೆ ಬರ್ತಾ ಇದ್ದಾರೆ, ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲವನ್ನು ಕೂಡ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಈ ಕ್ಲೀನ್ ಬೆಂಗಳೂರು ಐಡಿಯಾ ಹಿಂದೆ ಏನೋ ಒಂದು ಅಜೆಂಡಾ ಇರಬೇಕಲ್ವಾ ಅಂತ ಅಂದ್ಕೊಳ್ತಾ ಇದ್ರೆ ಅದಕ್ಕೆ ಇವತ್ತು ಉತ್ತರ ಸಿಕ್ತು. ಏನಪ್ಪಾ ಅಂತಂದ್ರೆ ಇನ್ಮೇಲೆ ಬೆಂಗಳೂರಲ್ಲಿ ನೀವು ಪುಕ್ಸಟ್ಟೆ ಪಾರ್ಕಿಂಗ್ ಮಾಡಂಗಿಲ್ಲ, ಇಷ್ಟ ಬಂದ ಕಡೆ ಗಾಡಿಗಳನ್ನ ನಿಲ್ಸಂಗಿಲ್ಲ. ಮೆಟ್ರೋ ಸ್ಟೇಷನ್ ಕೆಳಗಡೆ ಅಲ್ಲಿ ಇಲ್ಲಿ ಎಲ್ಲಂದ್ರೆ ಗಾಡಿ ನಿಲ್ಸ್ಬಿಟ್ಟು ಹೋಗೋಕ್ಕಾಗಲ್ಲ. ದರ್ ವಿಲ್ ಬಿ ಕಂಪಲ್ಸರಿ ಪೇ ಆ್ಯಂಡ್ ಪಾರ್ಕ್ ಬೆಂಗಳೂರಲ್ಲಿ ಇನ್ಮೇಲೆ. ಸೊ GBA ಖಜಾನೆ ತುಂಬಿಸೋದಕ್ಕೆ ಈ ಪೇ ಆ್ಯಂಡ್ ಪಾರ್ಕ್ ಅನ್ನುವಂಥ ಹೊಸ ಒಂದು ಇದನ್ನ ಇಟ್ಕೊಂಡು ಬಂದಿದೆ GBA ಈಗ. ಇದ್ರ ಜೊತೆಗೆ ಇನ್ನೊಂದು, ಈ ಗುಟ್ಕಾ ಬ್ಯಾನ್ ಮಾಡಿ ರಾಜ್ಯಾದ್ಯಂತ 1 ವರ್ಷದವರೆಗೆ ಗುಟ್ಕಾವನ್ನ ಬ್ಯಾನ್ ಮಾಡಿ ಆದೇಶವನ್ನ ಹೊರಡಿಸಿದೆ. ಗುಟ್ಕಾ ಬ್ಯಾನ್ ಮಾಡಿರೋ ಆದೇಶ ಒಳ್ಳೇದೇ, ಆದರೆ ಅಡಿಕೆ ಬೆಳೆಗಾರರ ಪರಿಸ್ಥಿತಿ ಏನು ಅನ್ನೋದನ್ನು ನಾವು ಚರ್ಚೆ ಮಾಡಬೇಕಾಗುತ್ತೆ. ಸೊ ಇದು ಎರಡೂ ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. IT ಸಚಿವ ಕ್ಲೀನ್ ಐಡಿಯಾ ಹಿಂದಿದೆ ಪಾರ್ಕಿಂಗ್ ಲೆಕ್ಕಾಚಾರ. GBA ಖಜಾನೆ ತುಂಬಿಸೋದಕ್ಕೆ ಸರ್ಕಾರ ಹೊಸ ಗೇಮ್ ಪ್ಲಾನ್ ಅನ್ನು ಹಾಕೊಂಡಿದೆ. ಇದು ಒಂದು ಬಿಟ್ಟಿದ್ರು ಈಗ ಅದರಲ್ಲೂ ವಸೂಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕಸದ ಟ್ಯಾಕ್ಸ್ ಕೂಡ ಹಾಕಕ್ ಶುರು ಮಾಡಿದ್ರು, ನೆನಪಿರ್ಲಿ. ಬೆಂಗಳೂರಿಗರೇ ಹುಷಾರ್, ಖಡಕ್ ಆಗಿ ಜಾರಿ ಆಗ್ತಾ ಇದೆ ಪೇ ಅಂಡ್ ಪಾರ್ಕಿಂಗ್. 1 ಗಂಟೆಗೆ 2 ವೀಲರ್ ಆದ್ರೆ 20 ರೂಪಾಯಿ, ಕಾರ್ ಆಗಿದ್ರೆ ಮಿನಿಮಮ್ 40 ರೂಪಾಯಿ ಕೊಡ್ಲೇಬೇಕು, ಚಾರ್ಜ್ ಮಾಡ್ತಾರೆ. ಮುಖ್ಯ ರಸ್ತೆ ಮತ್ತು ಉಪರಸ್ತೆಗಳಲ್ಲಿ ಪ್ರತ್ಯೇಕ ಪಾರ್ಕಿಂಗ್ ಚಾರ್ಜ್ ಇರುತ್ತೆ. ಅಂದ್ರೆ ಮೇನ್ ರೋಡು ಮತ್ತು ಉಪರಸ್ತೆಗಳಿರ್ತಾವಲ್ಲ, ಸಬ್ ರೋಡ್ಸ್, ಅಲ್ಲಿ A, B and C ಅಂತ 3 ಗ್ರೇಡ್ಗಳಾಗಿ ರಸ್ತೆಗಳನ್ನ ವಿಂಗಡಿಸಿ ಶುಲ್ಕವನ್ನ ನಿಗದಿ ಮಾಡ್ತಾ ಇದ್ದಾರೆ. ನಿಗದಿತ ಜಾಗದಲ್ಲಿ ತಿಂಗಳಿಗೆ ಪಾಸ್ ರೂಪದಲ್ಲೂ ಶುಲ್ಕವನ್ನ ನಿಗದಿ ಮಾಡಲಾಗ್ತಾ ಇದೆ. ಈಗ ಮಂತ್ಲಿ ಪಾಸ್ ತಗೊಳ್ತಿರಲ್ಲ, ಬಸ್ ಪಾಸು, ಮೆಟ್ರೋ ಪಾಸು, ಹೀಗೆ ಪಾಸ್ ರೂಪದಲ್ಲಿ ತಿಂಗಳಿಗಿಷ್ಟು ಅಂತ ಶುಲ್ಕವನ್ನ ನಿಗದಿ ಮಾಡಲಾಗುತ್ತೆ. ಬೈಕ್ಗೆ ಕನಿಷ್ಠ ತಿಂಗಳಿಗೆ 2,000 ರೂಪಾಯಿ, ಕಾರ್ಗೆ ಕನಿಷ್ಠ 4,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ, ತಿಳ್ಕೊಳ್ಳಿ. ಸೊ ಇನ್ಮೇಲೆ C ಗ್ರೇಡ್ ಉಪರಸ್ತೆಗಳಲ್ಲಿ ತಿಂಗಳಿಗೆ ಬೈಕ್ಗೆ 1 ರೂಪಾಯಿ, ಕಾರ್ಗೆ 2 ರೂಪಾಯಿ. A ಗ್ರೇಡ್ ಮುಖ್ಯ ರಸ್ತೆಗಳಲ್ಲಿ ಪ್ರತಿ ಗಂಟೆಗೆ 1 ರೂಪಾಯಿ, ಕಾರ್ ಆದರೆ 80 ರೂಪಾಯಿ. ಇವೆಲ್ಲವೂ ಕೂಡ ನಾನು ಹೇಳ್ತಾ ಇರೋದು ಪ್ರತಿ ಗಂಟೆಗೆ, ಪ್ರತಿ 1 ಗಂಟೆಗೆ ಹೇಳ್ತಾ ಇರೋದು. C ಗ್ರೇಡ್ ಮೇನ್ ರೋಡ್ಗಳಲ್ಲಿ ಪ್ರತಿ ಗಂಟೆಗೆ ಬೈಕ್ 20 ರೂಪಾಯಿ, ಕಾರ್ ಆದರೆ 40 ರೂಪಾಯಿ. ಸೊ ಈ ರೀತಿಯಾಗಿ ಹಣವನ್ನು ವಿಂಗಡಿಸಲಾಗಿದೆ. ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಿ. ಮತ್ತು ಪಾರ್ಕಿಂಗ್ ಶುಲ್ಕ C ಗ್ರೇಡ್ ಉಪರಸ್ತೆ ತಿಂಗಳಿಗೆ 1,000 ರೂಪಾಯಿ, ಕಾರ್ ಆದರೆ 2,000 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಸೊ ಈ ರೀತಿ ಶುಲ್ಕಗಳನ್ನು ವಿಂಗಡಿಸಲಾಗಿದೆ. A ಗ್ರೇಡ್ ಉಪರಸ್ತೆ 1 ತಿಂಗಳಿಗೆ 2,000 ರೂಪಾಯಿ ಬೈಕು, ಕಾರು 4,000 ರೂಪಾಯಿ ತಿಂಗಳಿಗೆ. 1 ರೂಪಾಯಿ 3 ರೂಪಾಯಿ ಅಲ್ಲ, ಅದು 1,000 ರೂಪಾಯಿ, 3,000 ರೂಪಾಯಿ. 1 ತಿಂಗಳಿಗೆ ಒಂದು ಬೈಕ್ಗೆ 1,000 ರೂಪಾಯಿ, ಕಾರ್ಗೆ 2,000 ರೂಪಾಯಿ C ಗ್ರೇಡ್ ಉಪರಸ್ತೆಯಲ್ಲಿ ಶುಲ್ಕವನ್ನ ನಿಗದಿ ಮಾಡಿರೋದು. ನೋಡಿ, ಹಾಗನ್ಬಿಟ್ಟು ನಮ್ಮ ಮನೆ ಮುಂದೆನೆ ನಾವು ಪಾರ್ಕಿಂಗ್ ಮಾಡ್ಕೊಂಡು ಬಿಡ್ತೀವಿ ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ ನೋ, ಅದನ್ನು ಕೂಡ ನೀವು ಮಾಡೋಕ್ಕಾಗಲ್ಲ. ನಿಮ್ಮ ಕಾರ್ ಪಾರ್ಕಿಂಗ್ ನಿಮ್ಮ ಮನೆ ಜಾಗದಲ್ಲಿ, ಅಂದ್ರೆ ನಿಮ್ಮ ಮನೆ ಎಷ್ಟು ಜಾಗ ಕಟ್ಕೊಂಡಿದ್ದೀರೋ ಅಷ್ಟೇ ಜಾಗದಲ್ಲಿ ಕಾರ್ ಪಾರ್ಕಿಂಗ್ ಆಗಬೇಕು. ಮನೆ ಕಾಂಪೌಂಡ್ ಒಳಗಡೆ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಇರಬೇಕು. ಬೆಂಗಳೂರಲ್ಲಿ ಮನೆ ಕಟ್ಟಕ್ಕೆ ಜಾಗ ಇಲ್ಲ, ಇನ್ನು ಮನೆ ಒಳಗೆ ಎಲ್ಲಿಂದ ಪಾರ್ಕಿಂಗ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಜನ ಏನು ಮಾಡ್ತಾರೆ ಅಂದರೆ ಬೆಂಗಳೂರಲ್ಲಿ ಮನೆ ಕಟ್ಕೊಂಡವರು ರೋಡಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟಿರ್ತಾರೆ. ಮನೆ ಮುಂದೆ ಸರ್ಕಾರಿ ಜಾಗದಲ್ಲಿ ಏನಾದರೂ ನೀವು ಪಾರ್ಕಿಂಗ್ ಮಾಡ್ತಾ ಇದ್ರೆ ಶುಲ್ಕ ಫಿಕ್ಸು. 1 ವರ್ಷಕ್ಕೆ ಚಿಕ್ಕ ಕಾರ್ಗಳಿಗೆ ಮಿನಿಮಮ್ 1 ವರ್ಷಕ್ಕೆ 15,000 ರೂಪಾಯಿ ಕಟ್ಟಬೇಕು ನೀವು.
ಸೆಡಾನ್ ಅಂತ ಕಾರ್ ಆದ್ರೆ 20,000 ರೂಪಾಯಿ, SUVಗಳಿಗೆ ಕನಿಷ್ಠ 25,000 ರೂಪಾಯಿ ಮಿನಿಮಮ್ ಟು ಮಿನಿಮಮ್ ಕಟ್ಟಬೇಕಾಗುತ್ತೆ. ಮೆಟ್ರೋ, ಸಬರ್ಬನ್ ಸ್ಟೇಷನ್ 150 ಮೀಟರ್ ವ್ಯಾಪ್ತಿಯಲ್ಲಿ ನೋ ಪಾರ್ಕಿಂಗ್. ಸಿಗ್ನಲ್ ಇರೋ ಪ್ರಮುಖ ರಸ್ತೆಗಳಲ್ಲಿ 100 ಮೀಟರ್ ನೋ ಪಾರ್ಕಿಂಗ್. ಬಸ್ ಸ್ಟಾಪ್ಗಳ ಸುತ್ತಮುತ್ತ 25 ಮೀಟರ್ ವ್ಯಾಪ್ತಿಯಲ್ಲಿ ನೋ ಪಾರ್ಕಿಂಗ್. ಫುಟ್ಪಾತ್ ಮೇಲೆ ಪಾರ್ಕಿಂಗ್ ನಿಷೇಧ. ಬೈಕ್ಗೆ 300 ರೂಪಾಯಿ, ಕಾರಿಗೆ 500 ರೂಪಾಯಿ ಫೈನ್ ಹಾಕ್ತಾರೆ. ಖಾಲಿ ಸೈಟ್ಗಳಲ್ಲಿ ಪಾರ್ಕಿಂಗ್ ಅವಕಾಶಕ್ಕೆ GBA ಆಸ್ತಿ ತೆರಿಗೆ ವಿನಾಯಿತಿಯನ್ನ ಕೊಟ್ಟಿದೆ. ಅರ್ಥ ಆಯ್ತಲ್ಲ? ಇನ್ಮೇಲೆ ಎಲ್ಲಿಯೂ ಕೂಡ ಇದು ಫ್ರೀ ಜಾಗ ನಿಲ್ಸ್ಬಿಟ್ಟು ಪಾರ್ಕ್ ಮಾಡೋಣ ಗಾಡಿನ ಅಂತ ಅಂದ್ಕೊಳಕ್ ಆಗಲ್ಲ. ಎಲ್ಲೇ ಗಾಡಿಯನ್ನ ಪಾರ್ಕ್ ಮಾಡಿದ್ರು ದುಡ್ಡು ಕಲೆಕ್ಟ್ ಮಾಡಕ್ಕೂ ಬಹುಶಃ ಅಲ್ಲಿ ಯಾರನ್ನಾದ್ರೂ ನಿಲ್ಸಿರ್ತಾರೆ. ಹಾಗಾಗಿ ಇನ್ ಮುಂದೆ ಬೆಂಗಳೂರಲ್ಲಿ ಪೇ ಅಂಡ್ ಪಾರ್ಕಿಂಗ್ ಕಂಪಲ್ಸರಿ ಆಗುತ್ತೆ. ಸೊ ನಮ್ಮ ಜೊತೆಗೆ ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾಗರಿಕರ ವೇದಿಕೆಯ ಸಂಚಾಲಕರು ಧನಂಜಯ ಪದ್ಮನಾಭಾಚಾರ್ಯ ಅವರಿದ್ದಾರೆ. ಧನಂಜಯ್ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಇನ್ನು ಟ್ಯಾಕ್ಸಿ ಮಾಲೀಕರ ಸಂಘದ ರಾಧಾಕೃಷ್ಣ ಹೊಳ್ಳ ಅವರಿದ್ದಾರೆ, ಅಧ್ಯಕ್ಷರು. ರಾಧಾಕೃಷ್ಣ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ನಾನು ಟ್ಯಾಕ್ಸಿ ಮಾಲೀಕರ ಹತ್ರನೇ ಮಾತಾಡ್ತೀನಿ, ಆಮೇಲೆ ಧನಂಜಯ್ ಸರ್ ಹತ್ರ ಮಾತಾಡ್ತೀನಿ. ರಾಧಾಕೃಷ್ಣ ಅವರೇ, ಪೇ ಅಂಡ್ ಪಾರ್ಕ್ ಇನ್ಮೇಲೆ ಕಂಪಲ್ಸರಿ ಆಗುತ್ತೆ. ಈಗ ಆಲ್ರೆಡಿ ಹಲವು ಪೇ ಅಂಡ್ ಪಾರ್ಕ್ ಮಾಡಿ ಜಾಗಗಳಿದಾವೆ ಬೆಂಗಳೂರಲ್ಲಿ. ಎಷ್ಟೋ ಜಾಗಗಳು ಯೂಸ್ ಆಗ್ತಾ ಇದೆ, ಕೆಲವು ಜಾಗಗಳು ಯೂಸ್ ಆಗ್ತಾ ಇಲ್ಲ. ಇನ್ನು ಮುಂದೆ ಮನೆಯ ಒಳಗಡೆ ಅಂದ್ರೆ ಗೇಟ್ ಒಳಗಡೆ ಕಾರ್ ನಿಲ್ಸ್ಕೊಳಕ್ ಅವಕಾಶ ಇರಬೇಕು. ಇಲ್ಲ ಅಂತಂದ್ರೆ ಮತ್ತೆ ಅದಕ್ಕೂ ಫೈನ್ ಕಟ್ಟಬೇಕಾಗುತ್ತೆ. ಏನ್ ಹೇಳ್ತೀರಿ? ಅದಕ್ಕೂ ರೆಂಟ್ ತರ ಕಟ್ಟಬೇಕು ನಾವು. ನೀವು ಬಹಳ ಸ್ಪಷ್ಟವಾಗಿ ಹಲವಾರು ವಿಷಯಗಳದ್ದು ಏನು ನೋಟಿಫಿಕೇಶನ್ ನಲ್ಲಿ ಇದೆ ಅದನ್ನು ಹೇಳಿದ್ದೀರಾ ಡ್ರಾಫ್ಟ್ ಅಲ್ಲಿ. ರಸ್ತೆ ಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸೋದಕ್ಕೆ ನಾವು ರಸ್ತೆ ಕೊಟ್ಟಿರೋದು ರಸ್ತೆ ಬಳಕೆ ಮಾಡೋಕ್ಕೆ, ಪಾದಚಾರಿಗಳು ಓಡಾಡೋಕ್ಕೆ ರಸ್ತೆಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಎಕ್ಸ್ಟ್ರಾ ಚಾರ್ಜಸ್, ನೋ ಪಾರ್ಕಿಂಗ್ ಫೆಸಿಲಿಟಿ ಇರುವಂಥದ್ದು ಅದನ್ನೆಲ್ಲವಕ್ಕೂ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ಏನು ಪಾದಚಾರಿಗಳಿಗೆ ಮತ್ತು ಜನರಿಗೆ ಓಡಾಡಕ್ಕೆ ಬೇಕಾದಂಥ ರಸ್ತೆ ಅದು ಅದ್ರನ್ನ ಅವ್ರಿಗಾಗಿ ಇರಬೇಕು ಅಂತ ಹೇಳೋದು ನಮ್ಮ ಕೂಡ ಉದ್ದೇಶ. ಆದರೆ ಕಳೆದ 20 ವರ್ಷದಿಂದ ನಗರ ಬೆಳೀತಾ ಇದ್ದಂಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡೋದು ಯಾರು ಈ ವಾಹನ ಮಾಲೀಕರಲ್ಲ. ಸಮ್ಟೈಮ್ ಜನಸಂಖ್ಯೆ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ವಾಹನಗಳನ್ನು ಜಾಸ್ತಿ ಮಾಡ್ತಾ ಇರೋದು ಅದು ನಗರದ ಅಭಿವೃದ್ಧಿಯ ಪಾಲಿಸಿ ಅಲ್ಲ. ಅದು 25 ವರ್ಷದಿಂದ ಇಲಾಖೆಗಳಿದೆ, ಹಲವಾರು ಇಲಾಖೆಗಳಿದೆ ಬೆಂಗಳೂರಲ್ಲಿ. ಆ ಇಲಾಖೆಗಳು ಅವರ ಕೆಲಸಗಳನ್ನು ಸರಿಯಾದ ಸಮಯದಲ್ಲಿ ಅವರು ಮಾಡದೇ ಇರೋದ್ರಿಂದ ಕಟ್ಟಡಗಳನ್ನು ಕಟ್ಟಿದ್ದಾರೆ, ಪಾರ್ಕಿಂಗ್ ವ್ಯವಸ್ಥೆಗಳಿಲ್ಲ. ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿದೆ, ಪಾರ್ಕಿಂಗ್ ವ್ಯವಸ್ಥೆಗಳಿಲ್ಲ. 25 ಮಾಡಿ ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ. ಗೆಸ್ಟ್ಗಳು ಬಂದ್ರೆ ಗೆಸ್ಟ್ಗಳ ಪಾರ್ಕಿಂಗ್ಗೆ ವ್ಯವಸ್ಥೆಗಳಿಲ್ಲ. ಇಂಥ ವ್ಯವಸ್ಥೆಗಳನ್ನು ಮಾಡಿ ಕಟ್ಟಡಗಳನ್ನು ಕಟ್ಟುವಾಗ ಅವ್ರಿಗೆ NOC ಗಳನ್ನು ಯಾರು ಕೊಟ್ರು? ವಾಸಯೋಗ್ಯವಾದ ಮನೆ ಅಂತ ಪರ್ಮಿಟ್ ಅನ್ನು ಯಾರು ಕೊಟ್ರು? ಇದು ಎಲ್ಲವೂ ಕೂಡ ಸರ್ಕಾರ ಮಾಡಿದ ತಪ್ಪಿಗೆ. ನಗರದಲ್ಲಿ ಕ್ರೌಡ್ ಜಾಸ್ತಿ ಆದಾಗ ವಾಹನಗಳು ಒಂದು ಕಡೆ ಕ್ರೌಡು, ಇನ್ನೊಂದು ಜನಸಂಖ್ಯಾ ಕ್ರೌಡು, ಇದು ಎರಡರಿಂದ ಆಗ್ಬಿಟ್ಟು ಈಗ ಇರುವ ವಾಹನ ಮಾಲೀಕರಿಗೆ ಈ ತರ ತೊಂದರೆ ಕೊಡೋದು ತಪ್ಪಲ್ವಾ ಇದು? ನೋಡಿ, ದೇಶದಲ್ಲಿನೇ ಅತ್ಯಂತ ಅಧಿಕ ಟ್ಯಾಕ್ಸ್ ಕಟ್ಟುವಂತ ವಾಹನ ಮಾಲೀಕರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಎಲ್ಲರೂ ಅತ್ಯಂತ ಅಧಿಕ ಟ್ಯಾಕ್ಸ್ಗಳನ್ನು ಕಟ್ತಾರೆ. ಬರೇ ರೋಡ್ ಟ್ಯಾಕ್ಸ್ ಮಾತ್ರ ಅಲ್ಲ, ಎಲ್ಲಾ ಟ್ಯಾಕ್ಸ್ಗಳಲ್ಲಿ ಕೂಡ ಅತ್ಯಂತ ಅಧಿಕ ಟ್ಯಾಕ್ಸ್ ಕಟ್ಟುವಂತ ನಗರ ಬೆಂಗಳೂರು ನಗರ. ಇಂಥ ನಗರದಲ್ಲಿ ಸೌಲಭ್ಯಗಳನ್ನು ಕೊಡಬೇಕಾದ ಕೂಡ ಆಡಳಿತ ಒಂದು ಸರ್ಕಾರವನ್ನು ನಡೆಸುವವರು ಮತ್ತು ಅಧಿಕಾರಿಗಳು. ಇದರಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿರ್ಬೋದು, ರೋಡ್ ಟ್ರಾನ್ಸ್ಪೋರ್ಟ್ನವರು ಆಗಿರ್ಬೋದು, BBMP ಅವರು ಆಗಿರ್ಬೋದು, ಅಥವಾ ಯಾವುದು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಬೋರ್ಡ್ಗಳು ಯಾವ್ದಾವ್ದಿದೆ, ಎಲ್ಲರದ್ದು ಕರ್ತವ್ಯ ಅಲ್ವಾ? ಇವಾಗ ನೋಡಿ, ನೀವು ಅರ್ಬನ್ ಟ್ರೈನ್, ಬೆಂಗಳೂರು ನಗರಕ್ಕೆ ಅರ್ಬನ್ ಟ್ರೈನ್ ನೀವು ಕೇಳಿರ್ತೀರ. 25 ವರ್ಷಗಳಿಂದ ಅದು ಅರ್ಬನ್ ಟ್ರೈನ್ ಕೇಳ್ತಾನೆ ಇದ್ದೀವಿ ನಾವು. ಸಬರ್ಬನ್ ಟ್ರೈನ್ ಫೆಸಿಲಿಟಿ 25 ವರ್ಷಗಳಿಂದ ನಾವು ಕೇಳ್ತಾನೆ ಇದ್ದೀವಿ. ಈ ವರ್ಷ ಇಷ್ಟರವರೆಗೆ ಅದಕ್ಕೆ ಭೂಮಿ ಪೂಜೆನೇ ಆಗ್ಲಿಲ್ಲ. ಸಬರ್ಬನ್ ಟ್ರೈನ್ ಅಂತ ಹೇಳೋದು ನಮಗೆ ಭೂಮಿ ಪೂಜೆನೇ ಫಿನಿಶ್ ಆಗ್ಲಿಲ್ಲ. ಅದು ಬಿಡಿ, ನಮಗೆ ಪೆರಿಫೆರಲ್ ರಿಂಗ್ ರೋಡ್, ನಗರದಿಂದ ಹೊರಗಡೆ ಸುತ್ತಾಡ್ಲಿಕ್ಕಿರುವಂತ ಪೆರಿಫೆರಲ್ ರಿಂಗ್ ರೋಡ್ ಎಷ್ಟರ ಮಟ್ಟಿಗೆ ಫಿನಿಶ್ ಆಗಿದೆ? ಇವತ್ತಿಗೆ ಕೂಡ ಪೂರ್ಣವಾಗಿ ಪೆರಿಫೆರಲ್ ರಿಂಗ್ ರೋಡೇ ನಮ್ಮಲ್ಲಿ PRR ರೋಡೇನೆ ಫಿನಿಶ್ ಆಗ್ಲಿಲ್ಲ. ಹಿಂಗಿರುವಾಗ ಎಲ್ಲಾ ವಾಹನಗಳು, ಗೂಡ್ಸ್ ವಾಹನಗಳು ಕೂಡ ಸೇಮ್ ಟ್ರ್ಯಾಕ್ ಅಲ್ಲಿ ಓಡುತ್ತೆ, ಪ್ಯಾಸೆಂಜರ್ ವಾಹನಗಳು ಅದೇ ಟ್ರ್ಯಾಕ್ ಅಲ್ಲಿ ಹೋಗುತ್ತೆ. BMTC ಅವರು ರಸ್ತೆಯಲ್ಲೇ ನಿಲ್ಲಿಸಿ ರಸ್ತೆಯಲ್ಲೇ ಪ್ಯಾಸೆಂಜರ್ ಪಿಕಪ್ ಮಾಡ್ತಾನೆ. ನಿಗಮ ಮಂಡಳಿ ವಾಹನಗಳೇ ಆತರ ಮಾಡ್ತಾ ಇರುವಾಗ ನೀವು ಟ್ಯಾಕ್ಸಿ ಒಂದು ಮಾಡೋದು ತಪ್ಪು ಅಂತ ಹೇಳ್ತೀರ ನೀವು. ಇದು ಎಲ್ಲವೂ ಕೂಡ ನೀವು 3 ದಿವಸಗಳ ಹಿಂದೆ CGG ವರದಿ ಬಂದಿದೆ. ಆ ವರದಿಯಲ್ಲಿ ಕೂಡ ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದೆ. ಏನೇನು ಮಿಸ್ಟೇಕ್ಗಳಿದೆ ನಗರದಲ್ಲಿ, ಏನು ಇವರೆಲ್ಲ ನಿದ್ರಾವಸ್ಥೆಯಲ್ಲಿ 25 ವರ್ಷದ ನಿದ್ರಾವಸ್ಥೆಯಲ್ಲಿ ಇದ್ದಾರೆ, ಅದನ್ನು ಪರಿಪೂರ್ಣವಾಗಿ ಅವರು ಕೂಡ ಹೇಳಿದ್ದಾರೆ. ಈ ತರ ಅಂಕಿ ಅಂಶಗಳ ಪ್ರಕಾರ ಅವರು ವಿವರವಾಗಿ ಹೇಳಿದ್ದಾರೆ. ಈಗ ಏಕಾಏಕಿ ಇಷ್ಟೊಂದು
ಅಭಿವೃದ್ಧಿಯನ್ನು ಮಾಡದೆ, ಬೇಕಾದಷ್ಟು ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಸೌಲಭ್ಯಗಳನ್ನು ಮಾಡದೆ, ಸ್ಮಾರ್ಟ್ ಪಾರ್ಕಿಂಗ್ ಆಗಿರ್ಬೋದು, ಮೆಟ್ರೋ ಡೆವಲಪ್ಮೆಂಟ್ ಆಗಿರ್ಬೋದು, ಅಥವಾ ಮಾಸ್ ಟ್ರಾನ್ಸ್ಪೋರ್ಟ್ಗೆ ಬೇಕಾದಂತ BMTC ಬಸ್ಗಳಾಗಿರ್ಬೋದು, ಲಾಸ್ಟ್ ಮೈಲ್ ಕನೆಕ್ಟಿವಿಟಿಗೆ ಬೇಕಾದಂತ ಚಿಕ್ಕ ಚಿಕ್ಕ ವಾಹನಗಳು, ಅಂದ್ರೆ 6 ಮೀಟರ್ 7 ಮೀಟರ್ 8 ಮೀಟರ್ ಉದ್ದದ ಚಿಕ್ಕ ಚಿಕ್ಕ ಬಸ್ಗಳನ್ನು ಎಲ್ಲ ನಮಗೆ ಬೇಕಾದ ಸೌಲಭ್ಯಗಳನ್ನು ಕೊಟ್ಟು ಆಮೇಲೆ ಈ ತರ ದಂಡ ಆಲ್ರೆಡಿ ಸರ್ ಮಾತಾಡ್ತೀನಿ ನಾನು. ಓಕೆ. ಧನಂಜಯ ಅವರೇ, ನೀವು ಸಾಕಷ್ಟು ಡಿಬೇಟ್ಸ್ಗಳಲ್ಲಿ ನಾವು ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ನನ್ನ ಪ್ರಶ್ನೆ ಏನು ಗೊತ್ತಾ, ಈ ವಿಧಾನಸೌಧದ ಒಳಗಡೆ ಪಾರ್ಕಿಂಗ್ ಮಾಡ್ತಾರಲ್ಲ ಅದಕ್ಕೂ ಶುಲ್ಕ ಕಟ್ತಾರಾ ಅನ್ನೋದು ಒಂದು ಪ್ರಶ್ನೆ. MLAಗಳ ಮನೆ ಮುಂದ್ಗಡೆ ಎಸ್ಕಾಟ್ ಗಾಡಿಗಳು ನಿಂತ್ಕೊಳ್ತಾವಲ್ಲ, ಮಿನಿಸ್ಟರ್ಗಳ ಮನೆ ಮುಂದ್ಗಡೆ ಎಸ್ಕಾಟ್ ಗಾಡಿಗಳು ನಿಂತ್ಕೊಳ್ತಾವಲ್ಲ, ಅದಕ್ಕೂ ಶುಲ್ಕ ವಸೂಲಿ ಮಾಡ್ತಾರ ಗಂಟೆಗಿಷ್ಟು ಅನ್ನೋದು ನನ್ನ ಪ್ರಶ್ನೆ. ಆಯ್ತಾ? ಇದರ ಜೊತೆಗೆ ಗವರ್ನಮೆಂಟ್ ವೆಹಿಕಲ್ಗಳು ನಿಲ್ಕೊಳ್ತಾವಲ್ಲ, ಮಿನಿಸ್ಟರ್ ಗಾಡಿಗಳು ಎಸ್ಕಾಟ್ ವೆಹಿಕಲ್ ಅನ್ನ ಹೊರತುಪಡಿಸಿ ಮಿಕ್ಕಂತ ಬೇರೆ ಬೇರೆ ಇಲಾಖೆಗಳು, ಈ ಬ್ಯೂರೋಕ್ರೇಟ್ಸ್ ವೆಹಿಕಲ್ಸ್, ಬೇರೆ ಬೇರೆ ಅಧಿಕಾರಿಗಳದ್ದು ವೆಹಿಕಲ್ಗಳು ಕೊಟ್ಟಿರ್ತಾರಲ್ಲ ಅವೆಲ್ಲ ನಿಂತ್ಕೊಳ್ತಾವಲ್ಲ, ಅದಕ್ಕೂ ಶುಲ್ಕವನ್ನ ವಸೂಲಿ ಮಾಡ್ತಾರ. ತಿಂಗಳಿಗೆ ಇಷ್ಟು ಅಂತ ಪಾಸ್ ಏನಾದ್ರೂ ಅವರು ತಗೊಳ್ಬೇಕಾ ಅನ್ನೋದು ನನ್ನ ಪ್ರಶ್ನೆ. ನಾವು ರೋಡ್ ಟ್ಯಾಕ್ಸ್ ಕಟ್ಟಿ, ಎಲ್ಲಾ ಟ್ಯಾಕ್ಸ್ ಕಟ್ಟಿ, ವೆಹಿಕಲ್ಗೂ ಟ್ಯಾಕ್ಸ್ ಕಟ್ಟಿ, ರೋಡ್ಗೂ ಟ್ಯಾಕ್ಸ್ ಕಟ್ಟಿ, ಪ್ರತಿ ಹಂತದಲ್ಲೂ ನಮ್ಮ ರಕ್ತವನ್ನ ಹೀರ್ತಾ ಇದಾವೆ ಸರ್ಕಾರಗಳು, ಯಾವುದೇ ಸರ್ಕಾರಗಳು ಬರಲಿ. ಇವ್ರ ಯೋಗ್ಯತೆಗೆ ರಸ್ತೆ ಸರಿ ಮಾಡಕ್ಕಾಗಿಲ್ಲ, ರಸ್ತೆ ಗುಂಡಿಲಿ ಇವತ್ತು ಬಿದ್ದು ಎಷ್ಟೋ ಜನ ಜೀವನ ಕಳ್ಕೊಳ್ತಾ ಇದ್ದಾರೆ. ಪಾರ್ಕಿಂಗ್ ಮಾಡಿದ್ರೆ ಇವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು, ಫೀಸ್ ಕಟ್ಟಬೇಕು ನಾವು ಅನ್ನೋದಾದ್ರೆ, ಗುಂಡಿ ಬಿದ್ದಿದ್ರೆ ನಾವ್ ಯಾರಿಗೆ ಟ್ಯಾಕ್ಸ್ ಹಾಕೋಣ ಹೇಳಿ? ಜನಕ್ಕೆ ಟ್ಯಾಕ್ಸ್ ಹಾಕೋ ಅಧಿಕಾರ ಇಲ್ವಾ? ಸರ್ಕಾರಗಳಿಗೆ ಮಾತ್ರ ಅಧಿಕಾರ ಇರೋದು? ಖಂಡಿತ ನಮ್ಮ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದೀರಾ. ಇದು ಏನಾಗ್ತಿದೆ ಅಂದ್ರೆ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾನೂನುಗಳನ್ನ ಜನರಿಗೆ ಮಾತ್ರ, ನಮಿಗಲ್ಲ ಅನ್ನೋ ರೀತಿನಲ್ಲಿ ಇವತ್ತು ವ್ಯವಸ್ಥೆ ನಡೀತಾ ಇದೆ. ಉದಾಹರಣೆ ನೀವು ಹೇಳಿದ್ರಿ, ವಿಧಾನಸೌಧ ಅಕ್ಕಪಕ್ಕದಲ್ಲಿ ಅವ್ರಿಗೆಲ್ಲ ತಗೋಬೇಕಂತ. ಕಾನೂನಾತ್ಮಕವಾಗಿ ಎಲ್ಲರೂ ತಗೊಳ್ಳೇಬೇಕು, ಆದ್ರೆ ತಗೊಳ್ತಾರಾ ಅನ್ನೋದು ಪ್ರಶ್ನೆ. ಈಗ ಕಾನೂನನ್ನ ಮಾಡ್ತಾರೆ, ಆದ್ರೆ ಕಾನೂನನ್ನ ಪಾಲನೆ ಮಾಡ್ಬೇಕಾಗಿರೋರೇ ಕಾನೂನನ್ನ ಪಾಲನೆ ಮಾಡ್ತಾ ಇಲ್ಲ ಇವತ್ತು. ಸೊ ಹಾಗಾಗಿ ಯಾರು ಕಾನೂನನ್ನ ಮಾಡ್ತಾರೋ ಅವ್ರು ಫಸ್ಟ್ ಪಾಲನೆ ಮಾಡಬೇಕು. ಅವರ ಮನೆ ಹತ್ರ ಅವ್ರ ವೆಹಿಕಲ್ ನ ನಿಲ್ಸಿದಿರ್ಬೋದು, ಅಥವಾ ಒಂದ್ ಎಕ್ಸಾಂಪಲ್ ಕೊಡ್ತೀನಿ, ನಮ್ಮ ಪೊಲೀಸ್ ಕಮಿಷನರ್ ಆಫೀಸ್ ಇದೆ, ಅಲ್ಲಿ ಸುತ್ತಮುತ್ತ ಹೋಗ್ ಬನ್ನಿ, ನಮ್ಮ ಬೆಂಗಳೂರು ಆಫೀಸ್ ಹತ್ರ ಹೋಗ್ ಬನ್ನಿ, ಪಾರ್ಕಿಂಗ್ ವ್ಯವಸ್ಥೆನೇ ಇಲ್ಲ. ಆಮೇಲೆ ಯಾವುದೇ ಒಂದು ಕಮರ್ಷಿಯಲ್ ಸೆಟಪ್ ಆಗ್ಲಿ, ಅದಕ್ಕೆ ಒಂದು ಗೈಡ್ ಲೈನ್ಸ್ ಇದೆ, ಬಿಲ್ಡಿಂಗ್ ಬೈಲಾಸ್ ಅಲ್ಲಿ ಗೈಡ್ ಲೈನ್ಸ್ ಇದೆ. 10% ವಿಸಿಟರ್ ಪಾರ್ಕಿಂಗ್ ಕೊಡ್ಬೇಕು ಅಂತ. ಒಂದು ಕಮರ್ಷಿಯಲ್ ಸೆಟಪ್ ಇದ್ರೆ ಅಲ್ಲಿ ಏನ್ ಕಮರ್ಷಿಯಲ್ ಆಕ್ಟಿವಿಟಿ ನಡೆಯುತ್ತೆ ಅದಕ್ಕೆ ತಕ್ಕನಾಗಿ ಪಾರ್ಕಿಂಗ್, ಅಲ್ಲಿ ಕೆಲಸ ಮಾಡುವಂತವರಿಗೆ ಪ್ಲಸ್ ವಿಸಿಟರ್ ಪಾರ್ಕಿಂಗ್ 10% ಮ್ಯಾಂಡೇಟರಿ ಇದೆ. ಇಡೀ ಬೆಂಗಳೂರಿನಲ್ಲಿ ಎಷ್ಟು ಬಿಲ್ಡಿಂಗ್ಗಳು ಈ ಬೈಲಾಗಳನ್ನ ಫಾಲೋ ಮಾಡಿದ್ದಾರೆ. ಈಗ ನಮ್ಮ ಇವ್ರು ಹೇಳ್ತಾ ಇದ್ರು ಅವಾಗ್ಲೇ, ಮಾಲೀಕರ ಸಂಘದವರು. ಆದ್ರೆ ಅವ್ರಿಗೆ ಯಾಕೆ ನೀವು ಬಿಟ್ಬಿಟ್ರಿ? ಈಗ ಯಾರು ಬಿಲ್ಡಿಂಗ್ ಅನ್ನ ಕಟ್ಟುತ್ತಾರೆ, ಇನ್ಕ್ಲೂಡಿಂಗ್ ಗವರ್ಮೆಂಟ್ ಬಿಲ್ಡಿಂಗ್ಸ್, ಎಷ್ಟು ಬಿಲ್ಡಿಂಗ್ ಗಳಲ್ಲಿ ವಿಸಿಟರ್ಸ್ ನಾಟ್ ಅಲೌಡ್ ಅಂತ ಬೋರ್ಡ್ ಹಾಕಿದ್ದಾರೆ. ಅಂದ್ರೆ ಈ ವಿಸಿಟರ್ಸ್ ಗಳಿಗೆ ಪಾರ್ಕಿಂಗ್ ಇಲ್ಲ ಅಂತಂದ್ರೆ ಅವ್ರು ಎಲ್ಲಿ ಮಾಡ್ಬೇಕು? LIC ಆಫೀಸ್ಗೆ ಹೋಗ್ತೀವಿ, ಕಮಿಷನರ್ ಆಫೀಸ್ಗೆ ಹೋಗ್ತೀವಿ, ಅಥವಾ ಯಾವ್ದೊಂದು ಸರ್ಕಾರಿ ಆಫೀಸ್ಗೆ ಹೋದಾಗ ನಾವು ವೆಹಿಕಲ್ ನ ಪಾರ್ಕ್ ಎಲ್ಲಿ ಮಾಡ್ಬೇಕು? ಒಂದ್ ಅರ್ಧ ಗಂಟೆಗೋ 1 ಅವರ್ಗೋ ಹೋಗಿರ್ತೀವಿ. ಸೊ ಅಂತ ಸಂದರ್ಭದಲ್ಲಿ ಪಾರ್ಕಿಂಗ್ ಪ್ರಾವಿಷನ್ ಮಾಡಬೇಕಾಗಿರೋದು ಸರ್ಕಾರದ ಬೈಲಾಗಳ ಪ್ರಕಾರ ಬಿಲ್ಡಿಂಗ್ ಕಟ್ಟಿ ಅದನ್ನ ನಡೆಸ್ಕೋಬೇಕಾಗಿರೋದು ಸರ್ಕಾರದವರೇ. ಅವರೇ ಮಾಡ್ತಾ ಇಲ್ಲ. ಏನಾಗ್ತಾ ಇದೆ ಅಂತಂದ್ರೆ, ಕಾರನ್ನ ಪರ್ಚೇಸ್ ಮಾಡಕ್ ಬಿಟ್ಬಿಡ್ತಾರೆ. ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಮಿಲಿಯನ್ಸ್ ಆಫ್ ಕಾರ್ಗಳು ಓಡಾಡ್ತಾ ಇದೆ, ಹೈಯೆಸ್ಟ್ ಇದೆ ಬೆಂಗಳೂರಿನಲ್ಲಿ ಕಾರ್ ಪರ್ಚೇಸಿಂಗ್. ಯಾಕೆ ಬಿಡ್ತೀರಿ? ಸರ್ ನನಗೆ ಸರ್ ದ ಒನ್ ಥಿಂಗ್ ವಿಚ್ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅಂದ್ರೆ ಅರ್ಥ ಆಗಿಲ್ಲ ಅಂತಲ್ಲ, ನಾವೇನು ಅಷ್ಟು ದಡ್ರು ಅಲ್ಲ, ಬಟ್ ಏನು ಅಂತಂದ್ರೆ ಇವ್ರದ್ದು ನನಗೆ ಲಾಜಿಕ್ ಇದೆಯಲ್ಲ ಸರ್. ಈ ಕಡೆ ಹೊಸ ಕಾರ್ ಪರ್ಚೇಸ್ ಮಾಡಕ್ಕೂ ಬಿಡೋದು, ಈ ಕಡೆ ಸೈಡಲ್ಲಿ ನಿಲ್ಸಿರೋ ಗಾಡಿಗಳನ್ನ ಹರಾಜ್ ಹಾಕ್ತಿವಿ ಅಂತ ಹೇಳೋದು, ಈ ಕಡೆ ಪಾರ್ಕಿಂಗ್ಗೆ ವಸೂಲಿ ಮಾಡ್ತೀವಿ ಅಂತ ಹೇಳೋದು. ಮತ್ತೆ ಈಗ ಆಲ್ರೆಡಿ ಕಮರ್ಷಿಯಲ್ ಸ್ಟ್ರೀಟ್, ಇಫ್ ಯು ಪಾರ್ಕ್ ದ ವೆಹಿಕಲ್ ದೇ ವಿಲ್ ಚಾರ್ಜ್. ಆಯ್ತಾ? ಪ್ರತಿ ಕಡೆನೂ ಈಗ ಆಲ್ರೆಡಿ ಪೇ ಅಂಡ್ ಪಾರ್ಕ್ ಬಂದ್ಬಿಟ್ಟಿದೆ ಸರ್. ಎಲ್ಲಿ ಗಾಡಿ ನಿಲ್ಸಿದ್ರು ದುಡ್ಡು ಕೊಡ್ಲೇಬೇಕು. ಒಂದು ಹಾಗಾದ್ರೆ ಈಗ ರಸ್ತೆ ಬದಿ ಇವ್ರು ಕಸ ಬಿಸಾಕಿ ಬೆಂಗಳೂರನ್ನ ಕ್ಲೀನ್ ಮಾಡಲ್ವಲ್ಲ, ನಾವ್ ಯಾರಿಗೆ ಟ್ಯಾಕ್ಸ್ ಹಾಕೋಣ ಸರ್? ಖಂಡಿತ ಕಸ ಕ್ಲೀನ್ ಮಾಡಲ್ಲ. ಗುಂಡಿಗಳಮ್ಮ, ನಿನ್ನೆ ಗುಂಡಿಗಳು ಸರ್, ಆನೇಕಲ್ಲಲ್ಲಿ ಒಂದ್ ಹೆಣ್ಮಗಳು ಸಾವನ್ನಪ್ಪಿದಾಳೆ. ಯಾರ ಜವಾಬ್ದಾರಿ? ಯಾರು ಟ್ಯಾಕ್ಸ್ ಹಾಕೋಣ ನಾವ್ ಹೇಳಿ? ನಾವ್ ಯಾರಿಗೆ ಟ್ಯಾಕ್ಸ್ ಹಾಕೋಣ ಸರ್? ಖಂಡಿತ ಇದು ಪ್ರತಿ ಸಲ ಸರ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಇವರು ನರ ರಾಕ್ಷಸರ ಅಂತ ಅನ್ಸ್ತಾ ಇದೆ ನನಗೆ. ಐ ಆಮ್ ಸಾರಿ ಟು ಯೂಸ್ ಸಚ್ ವರ್ಡ್ಸ್. ಎಷ್ಟು ಮಟ್ಟಿಗೆ ರಕ್ತ ಹೀರ್ತಾ ಇದ್ದಾರೆ ಅಂತಂದ್ರೆ, ಈಗ ಫುಟ್ಪಾತ್ ವ್ಯಾಪಾರಿಗಳನ್ನ ಒತ್ತುವರಿ ಮಾಡಿದ್ರಲ್ಲ ಸರ್, ಅವ್ರಿಗೊಂದು ಸರಿಯಾದ ಜಾಗ ಲೊಕೇಟ್ ಮಾಡಿಲ್ಲ. ದಿನನಿತ್ಯದ ಹೊಟ್ಟೆ ಊಟಕ್ಕೆ ಅವ್ರು ಎಲ್ಲಿಗೆ ಹೋಗ್ಬೇಕು, ಇವ್ರ ಹತ್ರ ಒಂದು ಐಡಿಯಾ ಇಲ್ಲ. ಅದಕ್ಕೆ ಮಾಡ್ಬಿಟ್ರು. ಆಯ್ತಾ? ಈಗ ಪಾರ್ಕಿಂಗ್ಗೆ ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ ಸರ್, ಒಂದು ರಸ್ತೆಗಳನ್ನ ಕರೆಕ್ಟಾಗಿ ಕೊಡ್ಲಿ. ಲೆಟ್ ದೆಮ್ ಡೂ ದೇರ್ ಡ್ಯೂಟೀಸ್ ಫಸ್ಟ್ ಇನ್ ಅ ರೈಟ್ ವೇ ಸರ್.
ಖಂಡಿತ ನಮ್ಮ ಖಂಡಿತ. ಬರೀ ದುಡ್ಡು ಆಮೇಲೆ ನಮ್ಮ ವಸೂಲಿ ದೇಶದಲ್ಲಿ ಮಾಡೋದ್ರಲ್ಲೇ ಯೋಚನೆ ಮಾಡ್ಬಿಟ್ರೆ ಎಲ್ಲಿಂದ ಕೊಡೋದು ಸರ್? ಎಲ್ಲಿಂದ ಕೊಡೋದು? ಜನ ಎಲ್ಲಿಂದ ಕೊಡ್ತಾರೆ ಹೇಳಿ? ಇಟ್ ಇಸ್ ಹೈಲಿ ಇಂಪಾಸಿಬಲ್. ಏನ್ 15,000, 20,000, 25,000 ವರ್ಷಕ್ಕೆ ಎಲ್ಲಿಂದ ತಂದು ಕೊಡೋದು ಸರ್? ಖಂಡಿತ ನಮ್ಮ ಇವರು ಮಾಡ್ಬೇಕಾಗಿರೋದು ಏನ್ ಕಾನೂನು ಇದೆ ಅದನ್ನ ಪಾಲನೆ ಮಾಡ್ಬೇಕು ಫಸ್ಟ್. ಈಗ ಕಮರ್ಷಿಯಲ್ ಬಿಲ್ಡಿಂಗ್ ಹೇಳ್ತೀನಮ್ಮ, ಎಷ್ಟು ಕಮರ್ಷಿಯಲ್ ಬಿಲ್ಡಿಂಗ್ ಗಳಲ್ಲಿ ಬೇಸ್ಮೆಂಟ್ ಪಾರ್ಕಿಂಗ್ ಜಾಗ ಇರೋದನ್ನ ಅಲ್ಲಿ ಇನ್ನೊಂದು ಅಂಗಡಿ ಮಾಡಕ್ ಕೊಟ್ಟಿದ್ದಾರೆ. ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಬೇಸ್ಮೆಂಟ್ ಅನ್ನ ಬಿಟ್ಬಿಟ್ಟಿದ್ದಾರೆ. ಅದನ್ನ ತೆಗಿಸ್ಬೋದಲ್ಲ. ಈಗ ರೋಡಿಗೆ ಯಾಕೆ ವೆಹಿಕಲ್ ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ಜಾಗ ಇಲ್ಲ ಅಂತ. ಜಾಗ ಇರೋ ಕಡೆ ಅವರು ಇನ್ನೊಂದು ಅಂಗಡಿನ ಸೆಟಪ್ ಮಾಡಕ್ ಬಿಡ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಇಂಜಿನಿಯರ್ಸ್ ಅದನ್ನ ಖಾಲಿ ಮಾಡಿಸ್ಬೋದಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಆಗತ್ತೆ, ಅವಾಗ ಜನ ಪಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಫೀಸ್ ತಗೋತಾರೆ, ಬಿಲ್ಡಿಂಗ್ ಓನರ್ ತಗೊಂಡ್ಲಿ 10 ರೂಪಾಯಿನೋ 20 ರೂಪಾಯಿನೋ ತಗೊಂಡ್ಲಿ ವಿಸಿಟಿಂಗ್, ಯಾಕಂದ್ರೆ ಬಿಸ್ನೆಸ್ ಆಗುತ್ತೆ ಅಲ್ಲಿ. ಅದು ಬಿಟ್ಬಿಟ್ಟು ಗಂಟೆಗೆ 20 ರೂಪಾಯಿ ಅನ್ನೋ ರೀತಿನಲ್ಲಿ ಇವರು ಟ್ಯಾಕ್ಸ್ ಹಾಕಿದ್ರೆ ಜನ ಎಲ್ಲಿ ಹೋಗ್ಬೇಕು? ಈಗ ಮೆಟ್ರೋ ಸ್ಟೇಷನ್ ಹೆಂಗಾಗೋಗಿದೆ ಅಂದ್ರೆ ಉತ್ತರ ಹೇಳೋರ್ ಅರಾಜಕತೆ ಅಂತ ಹೇಳ್ತೀವಲ್ಲ ಸರ್, ಹೇಳೋರ್ ಕೇಳೋರಿಲ್ಲ. ನಮ್ಮನ್ನ ಆಯ್ಕೆ ಮಾಡಿದಿರಾ, ನಾವ್ ಇಷ್ಟ ಬಂದಂಗ್ ಮಾಡ್ತೀವಿ ಅಂತ. ಇವರೆಲ್ಲ ಏನಂದ್ರೆ ಅಫಿಷಿಯಲ್ ಆಗಿ ವಸೂಲಿಗಾರರು ಸರ್. ಇವರು ಈ ಬಡ್ಡಿ ವಸೂಲಿ ಮಾಡೋರು ಇರ್ತಾರೆ ನೋಡಿ, ಇವರೆಲ್ಲ ಅಫಿಷಿಯಲಿ ಸ್ಟಾರ್ಟೆಡ್ ಡೂಯಿಂಗ್ ವಸೂಲಿ ಅಷ್ಟೇನೆ, ಇನ್ನೇನು ಇಲ್ಲ ಸರ್ ಇವ್ರದ್ದು. ಮೇಡಮ್ ಅವ್ರ ಕೆಲಸ ಅವ್ರು ಮಾಡ್ಬಿಟ್ರೆ ನಮ್ಮ ದೇಶ ಎಷ್ಟೋ ಚೆನ್ನಾಗಿರುತ್ತಮ್ಮ. ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಮ್ಮ. ನಮ್ಮ ರಾಜ್ಯದಲ್ಲಿ ಅಪಾರ್ಟ್ಮೆಂಟಿನ ಒಳಗಡೆ 10% ಪಾರ್ಕಿಂಗ್ ಮಾಡಬೇಕು ಅಂತ ಗೈಡ್ಲೈನ್ಸ್ ಇದೆ. ಹೌದು. ಎಷ್ಟು ಅಪಾರ್ಟ್ಮೆಂಟ್ ಗಳಲ್ಲಿ ವಿಸಿಟರ್ ಪಾರ್ಕಿಂಗ್ ಕೊಟ್ಟಿದ್ದಾರೆ? ಹೌದು. ಯಾರು ಚೆಕ್ ಮಾಡಲ್ಲ. ಈವನ್ ವಿಸಿಟರ್ ಪಾರ್ಕಿಂಗ್ ಕೊಟ್ಟಿದ್ರು ಅದು ಬಿಲ್ಡರ್ ಹ್ಯಾಂಡ್ ಓವರ್ ಅಲ್ಲಿ ಅರ್ಧ, ಅಸೋಸಿಯೇಷನ್ಗೆ ಹ್ಯಾಂಡ್ ಓವರ್ ಮಾಡದೇ ಇರೋದು ಅರ್ಧ. ದರ್ ಆರ್ ಲಾಟ್ ಆಫ್ ಅದರ್ ಏನೋ ಅದರಲ್ಲೂ ಒಂದಷ್ಟು ಕಾನ್ಫ್ಲಿಕ್ಟ್ಸ್ ಗಳಿದೆ. ಖಂಡಿತ ಅಲ್ಲ. ಅಸೋಸಿಯೇಷನ್ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಅಸೋಸಿಯೇಷನ್ ರಿಜಿಸ್ಟರ್ ಆಗಿಲ್ಲ 54 ವರ್ಷದಿಂದ ಮೇಡಮ್. 54 ವರ್ಷದಿಂದ ಅಸೋಸಿಯೇಷನ್ ರಿಜಿಸ್ಟರ್ ಮಾಡಕ್ಕಾಗಿಲ್ಲ ನಮ್ಮ ಸರ್ಕಾರಗಳಿಗೆ. ಅವ್ರು ಇನ್ನೇನ್ ಕಾನೂನುಗಳನ್ನ ಮಾಡ್ತಾರೆ? ಸೊ ಹಂಗೆ ಕಾನೂನು ಇದೆಯಮ್ಮ ನಮ್ಮ ರಾಜ್ಯದಲ್ಲಿ, ಬೇಕಾದಷ್ಟು ಕಾನೂನುಗಳಿದೆ, ಬಿಲ್ಡಿಂಗ್ ಬೈಲಾಸ್ಗಳಿದೆ. ಬೇಕಾಗಿರೋದೇನು ಅದನ್ನ ಇಂಪ್ಲಿಮೆಂಟ್ ಮಾಡೋ ಮನಸ್ಥಿತಿ. ಜನರಿಗೆ ಹೊರೆ ಆಗ್ದಲೇ ಇರೋ ತರ ಇರೋ ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ಕರ್ನಾಟಕ, ಬೆಂಗಳೂರಲ್ಲಿ ಎಸ್ಪೆಷಲಿ ಈ ಪಾರ್ಕಿಂಗ್ ಸಮಸ್ಯೆನೇ ಬರಲ್ಲ. ಸರ್ ಐಮ್ ಸ್ಕೇರ್ಡ್. ಏನ್ ಗೊತ್ತಾ, ಇನ್ನೊಂದು ಸ್ವಲ್ಪ ದಿನ ಆಗ್ಬಿಟ್ರೆ ಎಲ್ಲಾದ್ರೂ ಬೆಂಗಳೂರಲ್ಲಿ ಫ್ರೆಶ್ ಏರ್ ಇದೆ ಇಂಥ ಜಾಗದಲ್ಲಿ ಅಂದ್ರೆ ಇಫ್ ಯು ವಾಂಟ್ ಟು ಬ್ರೀತ್ ಯು ಹ್ಯಾವ್ ಟು ಪೇ ದಿಸ್ ಮಚ್ ಅಂತ ಏನಾದ್ರು ಹೇಳ್ಬಿಡ್ತಾರೋ ಏನೋ ಅಂತ ಗೊತ್ತಿಲ್ಲ ನನಗೆ. ಖಂಡಿತ ನಮ್ಮ ಅದು ಬಂದ್ರು ಬರ್ಬೋದು. ಗಾಳಿ ಕುಡಿಬೇಕು ಅಂದ್ರೆ ಟ್ಯಾಕ್ಸ್ ಕಟ್ಟಿಂದ. ಈಗ ಲಾಲ್ ಬಾಗ್ ಬರ್ತೀರಾ, ಲಾಲ್ ಬಾಗ್ ಅಲ್ಲಿ ಫ್ರೆಶ್ ಏರ್ ಬೇಕು ಅಂದ್ರೆ ಪೇ ದಿಸ್ ಮಚ್ ಅಂತ ಹೇಳ್ಬಿಡ್ತಾರ ಏನೋ ಅಂತ ಗೊತ್ತಿಲ್ಲ ನನಗೆ. ಈಗ ಆಲ್ರೆಡಿ ಆಗ್ತಾ ಇದಾರೆ, ಟ್ಯಾಕ್ಸ್ ಎಂಟ್ರಿ ಫೀಸ್ ಇದೆ. ನೋಡಿ ಎಲ್ಲಿಂದ ದುಡ್ಡು ಕೀಳ್ತಾನೇ ಇರ್ತಾರಲ್ಲ ಸರ್. ಒಳ್ಳೆ ತಿಗಣೆ ರಕ್ತ ಇರುತ್ತಲ್ಲ ಹಂಗೆ ಇವ್ರುಗಳು. ನೋಡಿಮ್ಮ, ಇದಕ್ಕೆ ಮುಖ್ಯ ಕಾರಣ ಇನ್ನೊಂದು ಇದೆಯಮ್ಮ. ನಮ್ಮ ರಾಜ್ಯದಲ್ಲಿ, ಐ ಆಮ್ ಸಾರಿ ಟು ಸೇ ದಿಸ್ ಆನ್ ದಿಸ್ ಪ್ಲಾಟ್ಫಾರ್ಮ್, ನಿಮ್ಮ ಚಾನೆಲ್ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ರಾಜ್ಯದಲ್ಲಿ ಆಪೋಸಿಷನ್ ಪಾರ್ಟಿನೇ ಇಲ್ಲಮ್ಮ ಸರ್. ನನ್ನ ಪ್ರಕಾರ they themselves not ready to consider as an opposition party sir. ಬಾಯಿ ಮುಚ್ಕೊಂಡು, ಕಣ್ಣು ಮುಚ್ಕೊಂಡು, ಬಾಯಿ ಮುಚ್ಕೊಂಡು, ಕಿವಿನೂ ಮುಚ್ಕೊಂಡು ಕೂತಿದ್ದಾರೆ ಸರ್ ಅವರು. ಸರ್ಕಾರಗಳು ಅವ್ರ ಮನ್ಸಿಗೆ ಬಂದ ಕಾನೂನುಗಳನ್ನ ಮಾಡ್ತಾರೆ, ಅದು ಅವ್ರ ಕೆಲಸ. ಆದ್ರೆ ಆಪೋಸಿಷನ್ ಪಾರ್ಟಿ ಅವ್ರು ಏನ್ ಮಾಡ್ಬೇಕು? ಬದುಕಿದಾರೋ ಇಲ್ವೋ ಗೊತ್ತಿಲ್ಲ ಸರ್, ನೋಡ್ಬೇಕು. ಆಪೋಸಿಷನ್ ಅನ್ನೋದು ಬದುಕಿದ್ಯಾ ರಾಜ್ಯದಲ್ಲಿ ಇಲ್ವಾ ಅಂತ ಡೌಟ್ ಇದೆ, ನೋಡ್ಬೇಕು ಸರ್. ಅದೇ ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯ ಈ ಮಟ್ಟಕ್ಕೆ ಬಂದಿರೋದು. ನಾನು ಮನವಿ ಮಾಡ್ಕೊಳೋದೇನಂದ್ರೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ಕಾನೂನುಗಳನ್ನ ಮಾಡ್ಲಿ ಅದನ್ನ ಸಂವಿಧಾನಕ್ಕೆ ಜನರಿಗೆ ಹೊರೆ ಆಗದಲ್ಲೇ ಇರೋ ರೀತಿನಲ್ಲಿ ಇವರು ಕಾನೂನುಗಳನ್ನ ಮಾಡ್ಬೇಕೇ ಹೊರತು ಜನರಿಗೆ ಹೊರೆಯಾಗಿ ಬದುಕಲಿಕ್ಕೆ ಕಷ್ಟ ಆಗುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಬಾರದು. ಅದಕ್ಕೆ ಸರ್ಕಾರಗಳು ಸಹ ಗಮನ ಕೊಡಬೇಕು. ಯಾಕಂದ್ರೆ ಇವತ್ತು ಈ ಸರ್ಕಾರ ಇರುತ್ತೆ, ನಾಳೆ ಇನ್ನೊಂದು ಸರ್ಕಾರ ಬರ್ಬೋದು. ಆಪೋಸಿಷನ್ ಪಾರ್ಟಿ ಇರೋರು ಕೂಡ ಈ ವಿಚಾರವಾಗಿ ಗಂಭೀರವಾಗಿ ತಗೊಂಡು ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದ್ರೆ ಅನುಕೂಲ ಆಗತ್ತಮ್ಮ. ಮೊದಲು ಸರ್ಕಾರದ ಆಫೀಸ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿ. ನಾನು ಬರ್ಕೊಡ್ತೀನಿ ಮೇಡಮ್, ಬೆಂಗಳೂರಿನಲ್ಲಿರೋ ಎಷ್ಟೋ ಸರ್ಕಾರ ಆಫೀಸ್ಗಳಲ್ಲಿ ಎಷ್ಟೊಂದ್ ಜನ ಬೆಸ್ಕಾಮಿನ ಫೀಸ್ ಅನ್ನ ಕಟ್ಟಿಲ್ಲ, ಮಂತ್ಲಿ ಪೇಮೆಂಟ್ ಮಾಡ್ಬೇಕಲ್ಲ ಅದನ್ನ ಕಟ್ಟಿಲ್ಲ. ಪಾರ್ಕಿಂಗ್ ಹೋಗ್ಲಿ, ಬೆಸ್ಕಾಂ ಫೀಸ್ ಕಟ್ಟೋ ಯೋಗ್ಯತೆ ಇಲ್ಲ ಕೆಲವೊಂದು ಸರ್ಕಾರಿ ಆಫೀಸ್ಗಳಿಗೆ. ಸರ್ ಎಷ್ಟೋ ಜನದ ಹತ್ರ ಟ್ಯಾಕ್ಸ್ ವಸೂಲಿ ಮಾಡೋ ಕೆಪಾಸಿಟಿ ಇಲ್ಲ ಸರ್ ಇವ್ರಿಗೆ. ನಿಮ್ಮಂತವ್ರ ಹತ್ರ ಬರ್ತಾರೆ, ಮಧ್ಯಮ ವರ್ಗ ಮಾತ್ರ ಫ್ರೀ ಆಗಿ ಸಿಕ್ಬಿಟ್ಟಿದ್ದಾರೆ. ಎಸ್ ರಾಧಾಕೃಷ್ಣ ಅವರೇ, ಹೇಳಿ ಮೇಡಮ್. ನೀವ್ ಆಗ್ಲೇ ಹೇಳ್ತಾ ಇದ್ರಿ ಈ ಬಸ್ಗಳು, KSRT ಬಸ್ಗಳು ಅಥವಾ BMTC ಬಸ್ಗಳು ಬಿಡಿ, ಅವ್ರಿಗೆ ಮಿನಿಮಮ್ ರೋಡ್ ಸೆನ್ಸು, ಈ ಟ್ರಾಫಿಕ್ ಸೆನ್ಸು, ಸಿಗ್ನಲ್ ಸೆನ್ಸು ಅವೆಲ್ಲ ಅದ್ರ ಕಾನ್ಸೆಪ್ಟೇ ಇಲ್ಲ, ಬಿಟ್ಬಿಡಿ. ಸೆಂಟ್ರ್ ರೋಡಲ್ಲೇ ನಿಲ್ಸಿರ್ತಾರೆ ನೀವು ಹೇಳ್ದಂಗೆ, ಆಯ್ತಾ. ಸರ್ಕಾರಿ ವಾಹನಗಳನ್ನ ಎಲ್ಲಿ ಬೇಕಾದ್ರೆ ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿದ್ರು ಬಾಯಿ ಬಿಟ್ಟು ಕೇಳೋ ಧೈರ್ಯ ಟ್ರಾಫಿಕ್ ಪೊಲೀಸರಿಗೆ ಇರಲ್ಲ. ಈ ಟ್ಯಾಕ್ಸಿ ಡ್ರೈವರ್ಗಳು, ಇನ್ಯಾರೊಬ್ಬ ಆಟೋ ಡ್ರೈವರ್, ಯಾರೋ ಒಬ್ಬ ಅಪ್ಪಿ ತಪ್ಪಿ ಅವನೇನಾದ್ರೂ ಒನ್ ವೇಲ್ ಬಂದ್ಬಿಟ್ಟ ಅಂತ ಇಟ್ಕೊಳ್ಳಿ, ಅವನ ಜೀವನ ಇನ್ನಿಲ್ಲ ಅನ್ನಂಗ್ ಸಾಕ್ ಮಾಡಿಸ್ಬಿಡ್ತಾರೆ. ಇದರಲ್ಲಿ ಕೆಲವೊಂದು ಪಾಯಿಂಟ್ ಗಳನ್ನು ಆಡ್ ಮಾಡಿದ್ದಾರೆ, ಅದಕ್ಕಾಗಿ ನಾವು ಆ ವಿಷಯವನ್ನು ಹೇಳಿದೆ. ಮೆಟ್ರೋ ಸ್ಟೇಷನ್ ಅಥವಾ ಬಸ್ ಸ್ಟ್ಯಾಂಡ್ ಇಂಥ ಜಾಗಕ್ಕೆ
ಅವ್ರು ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಡ್ರಾಪ್ ಮಾಡಬೇಕು ಅಂತ ಇದೆ. 5 ಮಿನಿಟ್ಸ್ ಇಂದ ಜಾಸ್ತಿ ಆದ್ರೆ ಮತ್ತೆ ಅವನಿಗೆ ಚಾರ್ಜ್ ಹಾಕ್ತಾರೆ. ಆಮೇಲೆ 50 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ವೆಹಿಕಲ್ ಅಲ್ಲ 50 ಮೀಟರ್ ಡಿಸ್ಟೆನ್ಸ್ ನಿಲ್ಲಿಸಬೇಕು, ಅದು ಎಲ್ರಿಗೂ ಇರುವಂತದ್ದೇ. ಅದು ಅಂತ ರೂಲ್ಸ್ ಗಳನ್ನು ಫಾಲೋ ಅಪ್ ಮಾಡಲ್ಲ. ಆದ್ರೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿದಾರ. KSRTC ಬಸ್ ಸ್ಟ್ಯಾಂಡ್, ನೀವು ಎಷ್ಟು ಬೆಂಗಳೂರಲ್ಲಿ KSRTCಗೆ BMTCಗೆ ಎಷ್ಟು ಬಸ್ ಸ್ಟ್ಯಾಂಡ್ ಇದೆ? ಈಗ ಔಟರ್ ರಿಂಗ್ ರೋಡ್ಗಳಲ್ಲಿ ಬಸ್ ಬೇ ಅಂತ ಕೊಟ್ಟಿದ್ದಾರೆ, ಬಸ್ಗಳಿಗೆ ಓಡಾಡಕ್ಕೆ ಅಂತಲೇ ಒಂದು ರಸ್ತೆ ಕೊಟ್ಟಿದ್ದಾರೆ, ಒಂದು ಟ್ರ್ಯಾಕ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಎಂಪ್ಲಾಯ್ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ಬೆಂಗಳೂರಲ್ಲಿ ರಿಜಿಸ್ಟ್ರೇಷನ್ ಆಗಿದಲ್ಲ. ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಭಾಗದಲ್ಲಿ ಒಂದು 45,000 ವೆಹಿಕಲ್ ರಿಜಿಸ್ಟ್ರೇಷನ್ ಆಗಿದೆ. ಸ್ಕೂಲ್ ಬಸ್ಗಳು ಒಂದು 25,000 ವೆಹಿಕಲ್ಗಳು ಬೆಂಗಳೂರು ನಗರದಲ್ಲಿ ನೋಂದಾವಣೆ ಆಗಿದೆ. ಈ ವೆಹಿಕಲ್ಗಳೆಲ್ಲ ಅದೇ ಟ್ರ್ಯಾಕ್ ಅಲ್ಲೇ ತಾನೇ ಹೋಗ್ಬೇಕು. ಆದ್ರೆ BMTCಗೆ ಇರುವ ಟ್ರ್ಯಾಕ್ ಬಳಕೆ ಮಾಡಬಾರ್ದು. ಇದಕ್ಕೆಲ್ಲ ಪೊಸಿಷನ್ ಅರೇಂಜ್ಮೆಂಟ್ ಮಾಡ್ಬೇಕಲ್ಲ. ಅದೇ ತರನೇ ಕನ್ಸ್ಟ್ರಕ್ಷನ್ ವೆಹಿಕಲ್ಗಳು ಬೆಂಗಳೂರಲ್ಲಿ ಸಾಧಾರಣ 20,000 ಕನ್ಸ್ಟ್ರಕ್ಷನ್ ವೆಹಿಕಲ್ಗಳಿದೆ. 10,000ಕ್ಕಿಂತ ಮೇಲ್ಪಟ್ಟು ಟ್ರ್ಯಾಕ್ಟರ್ಗಳು ಓಡಾಡ್ತಾ ಇದೆ. ಈ ವೆಹಿಕಲ್ಗೆಲ್ಲ ಎಲ್ಲಿ? ಆಮೇಲೆ ಗೂಡ್ಸ್ ಅನ್ಲೋಡಿಂಗ್ ಅಂಡ್ ಲೋಡಿಂಗ್ ಬೆಂಗಳೂರು ನಗರದ ಒಳಗಡೆ ಆಗುತ್ತೆ. ಇವಾಗ ಏನು ನಗರವನ್ನು ಯಾವ ತರ ಹೊಸ ಒಂದು ಸಿಸ್ಟಮ್ ಮಾಡಬೇಕು ಹೊರಟಿದ್ದಾರೆ. ಒಂದು ಇಂಗ್ಲೆಂಡ್ನ ಪಾಲಿಸಿನ ಅಥವಾ ಸಿಂಗಾಪುರ್ ಪಾಲಿಸಿನ, ಫಾರಿನ್ ಕಂಟ್ರಿ ಪಾಲಿಸಿ ತಗೊಂಡು ಬರಕ್ಕೆ ಪ್ಲಾನ್ ಮಾಡಿದ್ದಾರೆ. ಆದ್ರೆ ನಗರದ ವ್ಯವಸ್ಥೆನೇ ಆ ಮಟ್ಟಕ್ಕೆ ಇಲ್ಲ ಅಲ್ಲ. ಇಲ್ಲಿ ನಾವು ಎಲ್ಲವನ್ನು ನಾವು ಕೂಡ ಇಂಥದ್ದು ಬೇಕು ಅಂತ ಹೇಳ್ತೀವಿ. ಆದ್ರೆ ಇವರು 25 ವರ್ಷದಿಂದ ಇವರು ಉದಾಸೀನ ಭಾವದಿಂದ ಆಫೀಸಲ್ಲಿ AC ಹಾಕೊಂಡವರು ಏಕಾಏಕಿ ಎದ್ಬಿಟ್ಟು ಈಗ ಸಡನ್ ಆಗಿ ಮಾಡಿದಾಗ ನಾವು ಅದಕ್ಕೆ ಹೊಂದಾಣಿಕೆ ಆಗಲಿಕ್ಕೆ ಕಷ್ಟ ಆಗುತ್ತೆ. ನಾನು ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಅಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ಮಾತಲ್ಲ, ಇದು ಬೇಸರವನ್ನು ವ್ಯಕ್ತಪಡಿಸ್ತಾ ಇರೋದು. 50 ವರ್ಷದಿಂದ ನಾನು ಬೆಂಗಳೂರು ನಗರದಲ್ಲಿ ವಾಸ ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರು ನಗರದ ಪ್ರತಿಯೊಂದು ವಿಷಯಗಳು ಕೂಡ ನನಗೆ ಗೊತ್ತು. ಅದರಿಂದ ನಾನು ಈ ಇಷ್ಟೊಂದು ಕಟುವಾದ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸರ್ಕಾರ ಮಾಡಬೇಕಾದಂತ ಇದು 15 ವರ್ಷಕ್ಕೆ ಹಿಂದೆನೆ ಬೆಂಗಳೂರು ನಗರದಲ್ಲಿ ಡಲ್ಟ್ ಅಂತ ಹೇಳುವಂತದ್ದು ಒಂದಿದೆ. ಡೈರೆಕ್ಟರ್ ಆಫ್ ಅರ್ಬನ್ ರೋಡ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಅವರು ಪ್ಲಾನ್ ಮಾಡ್ಬಿಟ್ಟು ಇದ್ರನ್ನು ಯಾವುದು ನಮ್ಮ BMTC ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ BBMP ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇದೆಲ್ಲವೂ ಕೂಡ ಒಂದು ಸಮಾನಾಂತರವಾಗಿ ಕೆಲಸ ಮಾಡಿಬಿಟ್ಟು ಡಲ್ಟ್ ಯೋಜನೆಯನ್ನು ಸಿದ್ಧತೆ ಮಾಡಬೇಕಾಗತ್ತೆ. ಎಷ್ಟು ವಾಹನಗಳು ಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವ ತರ ಆಪರೇಷನ್ ಇರಬೇಕು, ಎಂಪ್ಲಾಯ್ ಟ್ರಾನ್ಸ್ಪೋರ್ಟ್ ಯಾವ ತರ ಇರಬೇಕು, ಅಥವಾ ಮೆಟ್ರೋ ಟ್ರೈನು. ನಿಮಗೆ ಗೊತ್ತಿರಬಹುದು 2006ರಲ್ಲಿ ಭೂಮಿ ಪೂಜೆ ಆದಂತ ಮೆಟ್ರೋ 2011ರಲ್ಲಿ ಫಸ್ಟ್ ಟ್ರೈನ್ ಮೂವ್ಮೆಂಟ್ ಆಯ್ತು. 6.5 ಕಿಲೋಮೀಟರ್ ಏನೋ ಮೂವ್ಮೆಂಟ್ ಆಯ್ತು. ಇವತ್ತಿಗೆ ಎಷ್ಟಾಗಿದೆ? ಬರೀ 96 ಕಿಲೋಮೀಟರ್ ಮೆಟ್ರೋ ಟ್ರೈನ್ ಇದೆ. ಎಷ್ಟು ಸ್ಲೋ ನಡೀತಾ ಇದೆ ನೀವು ನೋಡಿ. 2006ರಿಂದ 2026 20 ವರ್ಷಕ್ಕೆ ನಾವು 96 ಕಿಲೋಮೀಟರ್ ಮೆಟ್ರೋ ಬಳಕೆ ಮಾಡ್ತಾ ಇದ್ದೀವಿ. 220 ಕಿಲೋಮೀಟರ್ ಮೆಟ್ರೋ ಆಗ್ಬೇಕು 2027ಕ್ಕೆ ಪ್ರಾಜೆಕ್ಟ್ ಪ್ರಕಾರ. ಆಗುತ್ತೆ ಅಂತ ಹೇಳ್ತೀರಾ ನೀವು? ಏರ್ಪೋರ್ಟ್ಗೆ ಮೆಟ್ರೋ ಆಗುತ್ತೆ ಅಂತ ಹೇಳ್ತೀರಾ? ಕನಿಷ್ಠ ಪಕ್ಷ ಒಂದು 300 ಕಿಲೋಮೀಟರ್ ಮೆಟ್ರೋ ಬೆಂಗಳೂರಿನ ಈ ಏನು 2014ರಲ್ಲಿ ಬೆಂಗಳೂರು ನಗರದಲ್ಲಿ ಬರೀ 95 ಲಕ್ಷ ಜನ ಇದ್ರು. 2014ರಲ್ಲಿ 95 ಲಕ್ಷ ಜನ ಇದ್ರು. ಇವತ್ತು 1,40,00,000 ಜನ ಇದ್ದಾರೆ ಇಲ್ಲಿ. 1,38,00,000ದಿಂದ 1,40,00,000 ವಾಹನಗಳಿದೆ ಬೆಂಗಳೂರಲ್ಲಿ. ವಾಹನ ಏರಿಕೆ ಮಾಡೋದಲ್ಲ, ಜನಸಂಖ್ಯೆ ಜಾಸ್ತಿ ಆಯ್ತು ಅಂತೇಳಿ ವಾಹನ ಏರಿಕೆ ಮಾಡುವಂತದ್ದು ಅದು ನಮ್ಮ ಪಾಲಿಸಿ ಅಲ್ಲ. ನಗರವನ್ನು ಅಭಿವೃದ್ಧಿ ಮಾಡುವಂತ ಡಲ್ಟ್ ಆ ಯೋಜನೆಯನ್ನು ಸರ್ ಎಕ್ಸಾಕ್ಟ್ಲಿ ಮಾತಾಡ್ತೀನಿ ರಾಧಾಕೃಷ್ಣ ಸರ್. ಧನಂಜಯ್ ಸರ್, ನನಗೆ ಇನ್ನೊಂದು ಕ್ಲಾರಿಟಿ ಬೇಕೇ ಬೇಕು ಸರ್. ನಾನು ಆಗ್ಲೇ ಹೇಳ್ದಂಗೆ ಒಂದು ಗವರ್ನಮೆಂಟ್ ವೆಹಿಕಲ್ಸ್ಗೂ ದೇ ಹ್ಯಾವ್ ಟು ಮೇಕ್ ಶೋರ್ ದಟ್ ದೇ ಆರ್ ಗೋಯಿಂಗ್ ಟು ಕಲೆಕ್ಟ್ ದ ಫೀ ಆರ್ ವಾಟ್ ಎವರ್ ದ ಥಿಂಗ್. ಈಗ ಪೊಲೀಸ್ ಜೀಪ್ಗಳನ್ನ ಎಲ್ಲಂದ್ರಲ್ಲಿ ನಿಲ್ಸ್ಬಿಟ್ಟಿರ್ತಾರೆ. ಅವರು 1 ಗಂಟೆ ನಿಲ್ಸಿದ್ರೆ ಅವ್ರಿಗೂ ಸರ್ ಐ ಕ್ಯಾನ್ ಟೋಟಲಿ ಇಮ್ಯಾಜಿನ್, ಐ ಕ್ಯಾನ್ ಟೋಟಲಿ ಅಂಡರ್ಸ್ಟ್ಯಾಂಡ್ ಯಾವ ರೀತಿ ಇವೆಲ್ಲವೂ ವರ್ಕ್ ಆಗುತ್ತೆ ಅಂತ. ಯಾರೋ ಒಬ್ಬ ಬರ್ತಾನೆ ಅಂತ ಅನ್ಕೊಳ್ಳಿ, ನಾ ಕಾಂಗ್ರೆಸ್ ಅವನ್ರಿ, ನಾನು BJP ಅವನ್ರಿ, ನಾನು ಅವ್ರ ಕಡೆಯವರು, ನಾನು ಇವ್ರ ಕಡೆಯವರು ಅಂತಂದ್ರೆ ಅವ್ರಿಗೆ ಎಕ್ಸಾಮ್ಷನ್ನು. ಇದು ಎಷ್ಟೋ ಕಡೆ ಆಗಿದೆ ಸರ್, ಎಷ್ಟೋ ಕಡೆ ನಡೀತಾ ಇರೋದು ಪ್ರತಿದಿನ. ಕಾರ್ಯಕರ್ತರುಗಳಿಗೆಲ್ಲ ಎಕ್ಸಾಮ್ಷನ್ನು. ಕೆಲವೊಂದು ಸರ್ವಿಸ್ಗಳಿಗೆ ಎಕ್ಸಾಮ್ಷನ್ಸ್ ಕೊಡ್ಲೇಬೇಕಾಗತ್ತೆ. ಯಾವ ಸರ್ವಿಸ್ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಳ್ಳರನ್ನ ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಯಾರನ್ನ ವೇಟ್ ಮಾಡ್ತಾ ಇರ್ತಾರೆ, ಅಥವಾ ಟ್ರಾಫಿಕ್ ಪೊಲೀಸ್ ವೆಹಿಕಲ್ಸ್ಗಳು, ಆದ್ರೆ ಟ್ರಾಫಿಕ್ಗೆ ತೊಂದರೆ ಆಗ್ತಾ ಇರೋ ತರ ನಿಲ್ಸ್ಕೋಬಹುದು. ಆಂಬುಲೆನ್ಸ್ಗಳು, ಕಾರ್ಗಳು. ಸರ್ ನನ್ನ ಒಂದು ನೇರ ಪ್ರಶ್ನೆ, ನೀವು ಹೇಳಿದ್ರಿ ಬಹಳಷ್ಟು ಕಾನೂನುಗಳಿದೆ ಅಂತೆಲ್ಲ ಹೇಳಿ, ಇಷ್ಟು ಕಾನೂನುಗಳು ಯಾರಿಗೆ ಅನ್ವಯ ಆಗ್ತಾ ಇದೆ ಸರ್? ಮಧ್ಯಮ ವರ್ಗದವರಿಗೆ, ಬಡವರಿಗೆ ಮಾತ್ರ, ಶ್ರೀಮಂತರಿಗಲ್ಲ, ಮತ್ತೆ ಸರ್ಕಾರಿ ಅಧಿಕಾರಿಗಳಿಗಲ್ಲ, ಪೊಲಿಟಿಷಿಯನ್ಸ್ ಗಳಿಗಲ್ಲ. ಎಲ್ಲೂ ಏನು ಕ್ಲಾಸ್ ಇಲ್ವಲ್ಲ ಸರ್ ಕಾನೂನಲ್ಲಿ, ಎಲ್ಲೂ ಎಕ್ಸ್ಟ್ರಾ ಕ್ಲಾಸ್ ಇಲ್ವಲ್ಲ. ಸೋ ಅಂಡ್ ಸೋ ಪರ್ಸನ್ಸ್ ಆರ್ ಎಕ್ಸಮ್ಟೆಡ್ ಅಂತ ಎಲ್ಲೂ ಕ್ಲಾಸ್ ಇಲ್ವಲ್ಲ ಸರ್. ಅನ್ಫಾರ್ಚುನೇಟ್ ಅಮ್ಮ, ನಮ್ಮ ದೇಶದಲ್ಲಿ ಸಂವಿಧಾನದ ಪ್ರಕಾರ ಕಾನೂನು ಎಲ್ಲರಿಗೂ ಅಪ್ಲೈ ಆಗ್ಬೇಕು. ಆದ್ರೆ ಕಾನೂನನ್ನ ಪಾಲನೆ ಮಾಡ್ಬೇಕಾಗಿರೋರೆ ಕಾನೂನುಗಳನ್ನ ವೈಲೇಟ್ ಮಾಡುವಂತ ಪರಿಸ್ಥಿತಿ ಇವತ್ತಿದೆ. ಹೇಳ್ದಂಗೆನೆ ಇವತ್ತು ನೀವು ಸರ್ವೆ ಮಾಡಿದ್ರೆ ಎಷ್ಟು ಬಿಲ್ಡಿಂಗ್ಗಳು, ಕಮರ್ಷಿಯಲ್ ಬಿಲ್ಡಿಂಗ್ಗಳು ಮತ್ತೆ ಎಷ್ಟು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳು, ಎಷ್ಟು ರಾಜಕಾರಣಿಗಳ ಹೆಸರಲ್ಲಿದೆ ಸರ್. ನನಗೆ ಸ್ಟಿಲ್ ನನ್ನ ಕಣ್ಣು ಎದುರುಗಡೆ ಇದೆ, ಈ ವಾರ್ ನಡೆದಂತ ಸಂದರ್ಭದಲ್ಲಿ
ಆಟೋ ಚಾಲಕರಿಗೆ ಪಾಪ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಸರಿಯಾಗಿ ಸಿಕ್ಕಿರ್ಲಿಲ್ಲ ಅವ್ರಿಗೆ. ಹೌದು, ಕರೆಕ್ಟ್. ಒಂದು ಆಟೋಗೂ ಸಿಕ್ಕಿರ್ಲಿಲ್ಲ, ಮನೆಗೂ ಸಿಕ್ಕಿರ್ಲಿಲ್ಲ ಬಿಡಿ, ಆಯ್ತಾ. ನನ್ ಕಣ್ಣು ಮುಂದೆ ಇನ್ನೂ ಇದೆ ಸರ್ ಆ ದೃಶ್ಯ. ಒಬ್ಬ ಆಟೋ ಡ್ರೈವರ್ ಹೇಳ್ತಾ ಇದ್ರು, ಮೇಡಮ್ ಸಮ್ಮರ್ ಹಾಲಿಡೇಸ್ ಇದೆ, ಮನೆಗೆ ಹೋದ್ರೆ ಮಕ್ಕಳು ಏನ್ ತಗೊಂಡ್ಬಂದಿದ್ಯಪ್ಪ ಅಂತ ಕೇಳ್ತಾರೆ ನನ್ನ. ನಾನು ಏನ್ ತಗೊಂಡ್ ಹೋಗ್ಲಿ ಮೇಡಮ್, ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ನನ್ನ ಮನೆಗೆ ಒಂದ್ ಹೊತ್ತಿಗೆ ನಾನು ಏನು ತಗೊಂಡ್ ಹೋಗಕ್ ಆಗ್ತಿಲ್ಲ, ನಾನು ಹೊರಗಡೆ ಎಲ್ಲಿಂದ ಕರ್ಕೊಂಡು ಹೋಗ್ಲಿ ಅಂತ. ಸರ್ ಇಂಥ ಪರಿಸ್ಥಿತಿಲಿ ಇದಾರೆ ಸರ್ ಈ ರಾಜ್ಯದ ಜನ, ಇನ್ನೂ ಆ ಪರಿಸ್ಥಿತಿಲಿ ಬಹಳಷ್ಟು ಜನ ಇದಾರೆ. ಖಂಡಿತ ಬಹಳಷ್ಟು ಜನ ಕೂಲಿ ಮಾಡ್ಕೊಂಡು 200 ರೂಪಾಯಿ ದುಡಿಮೆ ಮಾಡ್ಕೊಂಡು ಜೀವನ ನಡೆಸ್ತಾ ಇರೋರು ಇದಾರೆ. ಮತ್ತೆ ಎಂಥವ್ರು ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ಆದ್ರೂ ತಗೊಂಡ್ ಇಟ್ಕೊಳ್ಬೇಕು ಅನ್ಕೊಂಡು ಅವ್ರು ಇಟ್ಕೊಂಡವ್ರು ಇದಾರೆ ಸರ್. ಯಾವಾಗಾದ್ರೂ ಮನೆಯಲ್ಲಿ ಮಕ್ಳನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಒಂದ್ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡ್ ಇಟ್ಕೊಂಡಿರೋಂಥ ಜನ ನಮ್ಮಲ್ಲಿ ಇದಾರೆ, ಕಷ್ಟಪಟ್ಟು ದುಡ್ದು. ಎಲ್ಲಾರು ತಿಂಗಳಿಗೆ ಗಂಟೆಗೆ 20 ರೂಪಾಯಿ ಅಂದ್ರೆ ಅದು ಸರ್, ಅಲ್ಲಿಗೆ ಮಾಲ್ಗೂ ಪ್ರೈವೇಟ್ ಅವ್ರಿಗೂ ಗವರ್ಮೆಂಟ್ಗೂ ಏನ್ ವ್ಯತ್ಯಾಸ ಆಯ್ತು ಸರ್? ಮೇಡಮ್, ಗವರ್ಮೆಂಟ್ ಅಲ್ಲೂ ಅಷ್ಟಿಲ್ಲ ಮೇಡಮ್. ಈಗ ಮೆಟ್ರೋದಲ್ಲಿ ನಾವು ವೆಹಿಕಲ್ ನಿಲ್ಸಿದ್ರೆ ಅರ್ಧ ದಿನಕ್ಕೆ 20 ರೂಪಾಯಿ, ಫುಲ್ ದಿನಕ್ಕೆ 30 ರೂಪಾಯಿ ಕೊಡೋದು. ಸುಲಿಗೆ ಇದು, ಹಗಲ್ ದರೋಡೆ 20-30 ರೂಪಾಯಿ ಅಂದ್ರೆ ಎಲ್ಲಿಂದ ಹಗಲ್ ದರೋಡೆ ಇದು, ಸುಲಿಗೆ ಇದು. ಇಟ್ ಇಸ್ ನಥಿಂಗ್ ಬಟ್ ಸುಲಿಗೆ, ಏನು ಅಲ್ಲ ಇದು. ಮೆಟ್ರೋ ಕೆಳಗಡೆ ಈಗ ಕನೆಕ್ಟಿಂಗ್ ಏನಿರುತ್ತೆ, ಎಲ್ಲರೂ ಮೆಟ್ರೋ ಹತ್ರದಲ್ಲೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. 2-3 ಕಿಲೋಮೀಟರ್ 4 ಕಿಲೋಮೀಟರ್ ದೂರದಲ್ಲಿ ಇರೋರೆಲ್ಲ ಹೋಗ್ಬಿಟ್ಟು ಮೆಟ್ರೋ ಸ್ಟೇಷನ್ ಕೆಳಗಡೆ ಏನ್ ಜಾಗ ಇದೆ ಅಲ್ಲಿ 20 ರೂಪಾಯಿ 30 ರೂಪಾಯಿ ಕೊಟ್ಬಿಟ್ಟು ನಿಲ್ಸೋವಂತ ವ್ಯವಸ್ಥೆ ಇವತ್ತಿದೆ ಅಫಿಷಿಯಲಿನೇ. ಆದ್ರೆ ಇವತ್ತು ಗಂಟೆಗೆ 2 ಅವರ್ ಅಂದ್ರೆ ಅಲ್ಲಿ ಮೆಟ್ರೋಗೆ ಹೆಂಗ್ ಯೂಸ್ ಮಾಡ್ಬೇಕು ಜನ? ಕನೆಕ್ಟಿವಿಟಿ ಇಲ್ದಂಗ ಆಗ್ಬಿಡುತ್ತಲ್ಲ, ಪಬ್ಲಿಕ್ ಎಷ್ಟು ತೊಂದರೆ ಆಗುತ್ತೆ ಇದರಿಂದ. ಸರ್ ಅದೇ ಹೇಳ್ತೀವಲ್ಲ, ಬಡವರು ಬಡವರಾಗೇ ಇರ್ತಾರೆ, ಮಧ್ಯಮ ವರ್ಗದವರು ಕಷ್ಟ ಪಡ್ತಾನೆ ಇರ್ತಾರೆ, ಶ್ರೀಮಂತರು ಶ್ರೀಮಂತರಾಗೇ ಇರ್ತಾರೆ. 20 ರೂಪಾಯಿ 50 ರೂಪಾಯಿ ಅವ್ರಿಗೆ ಮ್ಯಾಟರ್ ಅಲ್ಲ ಸರ್. ಬಟ್ ದಿನಗೂಲಿ ಮಾಡ್ಕೊಂಡು ಬರೋರಿಗೆ, ಒಂದು 2 ವೀಲರ್ ನಿಲ್ಸ್ಬಿಟ್ಟು ಹೋಗೋರಿಗೆ ಅದು ಮ್ಯಾಟರ್ ಆಗುತ್ತೆ. ಈಗ ಸ್ವಿಗ್ಗಿ ಡೆಲಿವರಿ ಬಾಯ್ಸ್ಗಳು ಇರ್ತಾರೆ, ಎಲ್ಲೆಲ್ಲೋ ಗಾಡಿ ನಿಲ್ಸ್ಕೊಂಡು ನಿಂತಿರ್ತಾರೆ. ನಾವ್ ಹೇಳ್ತೀವಲ್ಲ ಸರ್, ಸ್ವಿಗ್ಗಿ ಡೆಲಿವರಿ ಮಾಡೋರು, ಬೇರೆ ಬೇರೆ ಡೆಲಿವರಿ ಬಾಯ್ಸ್ಗಳು ಎಲ್ಲೆಲ್ಲೋ ಗಾಡಿ ನಿಲ್ಸ್ಕೊಂಡು ನಿಂತಿರ್ತಾರೆ ಸರ್. ಅವ್ರ ದಿನದ ಸಂಪಾದನೆ 100 ರೂಪಾಯಿನೋ 200 ರೂಪಾಯಿನೋ ಇರುತ್ತೆ. ಅದ್ರಲ್ಲಿ ಇವ್ರಿಗೆ ಗಂಟೆಗೆ 20 ರೂಪಾಯಿ ಕೊಡ್ಬೇಕು ಅಂದ್ರೆ ಹೌ ಇಟ್ ಇಸ್ ಪಾಸಿಬಲ್? ಪ್ರಾಕ್ಟಿಕಲಿ ಇಟ್ ಇಸ್ ಇಂಪಾಸಿಬಲ್ ಅಮ್ಮ. ಬಟ್ ಏನಂದ್ರೆ ಸರ್ಕಾರ ಏನ್ ಮಾಡ್ಬೇಕು, ಕೆಲವೊಂದಕ್ಕೆ ಎಕ್ಸಂಪ್ಷನ್ ಕೊಟ್ಟು, ಅಂದ್ರೆ ಟ್ರಾಫಿಕ್ ತೊಂದರೆ ಆಗ್ದಲೇ ಇರೋ ಕಡೆ ಕೆಲವೊಂದು, ಈಗ ಒಂದಷ್ಟು ಜಾಗಗಳಲ್ಲಿ ಈಗ ಡೆಲಿವರಿ ಬಾಯ್ಸ್ ಗಳು ನಿಲ್ಸ್ಕೊಳಕ್ಕೆ ಪ್ರಾವಿಷನ್ ಮಾಡ್ಕೊಡ್ಬೇಕು. ಅಲ್ಲಿ ದುಡ್ಡು ಬೇಡ, ಕೆಲವೊಂದು ಜಾಗನ ಐಡೆಂಟಿಫೈ ಮಾಡಿ, ಒಂದೊಂದು ಏರಿಯಾಗಳಲ್ಲಿ ಒಂದೊಂದು ಸ್ಪಾಟ್ ಸೆಂಟರ್ಗಳ ತರ ಮಾಡಿ ಆ ಜಾಗಗಳಲ್ಲಿ ನಿಲ್ಸ್ಕೊಳ್ಳೋ ವ್ಯವಸ್ಥೆ ಮಾಡಿ. ಕೆಲವೊಂದು ಜನರಿಗೆ ಎಕ್ಸೆಪ್ಷನ್ ಕೊಡಲೇಬೇಕು. ಈಗ ನಮ್ಮ ಡ್ರೈವರ್ ಅಸೋಸಿಯೇಷನ್ ಅವ್ರು ಇದ್ದಾರೆ. ಈಗ ಎಷ್ಟೊಂದು ಜನ ಡ್ರೈವರ್ಸ್ಗಳು ಕೆಲವೊಂದು ಏರಿಯಾಗಳಲ್ಲಿ ವಾಸ ಇರ್ತಾರೆ. ಆ ವಾಸ ಇರೋ ಮನೆಗಳಲ್ಲಿ ಇರೋದಕ್ಕೊಂದು ಚಿಕ್ಕ ಮನೆ ಇರುತ್ತೆ, ಈ ಕಾರನ್ನ ಎಲ್ಲಿ ನಿಲ್ಸ್ಕೋಬೇಕಮ್ಮ? ಎಕ್ಸಾಕ್ಟ್ಲಿ ಸರ್. ಒಂದು 10x10 ಜಾಗದಲ್ಲೂ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರೋರ್ನ ನಾವು ನೋಡಿದೀವಿ ಸರ್. ಅಂತವ್ರು ಒಂದು ಎಲ್ಲೋ ಬೋರ್ಡ್ ಗಾಡಿನ ಮನೆ ಮುಂದೆ ನಿಲ್ಸ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ. ಅವನ್ ದಿನದ ಸಂಪಾದನೆ 200 ರೂಪಾಯಿನೋ 300 ರೂಪಾಯಿನೋ, ಮ್ಯಾಕ್ಸಿಮಮ್ ಒಂದು 500 ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳಿ ಸರ್. ಅವ್ನ ಬಾಡಿಗೆ ಗಿಡ್ಗೆ ಎಲ್ಲ ಕಟ್ಟಿ ಅವ್ನ ಕೈಗೆ ಉಳಿಯೋದು 500 ರೂಪಾಯಿ ಅನ್ಕೊಳ್ಳಿ. ಅವ್ನ ಗಂಟೆಗೆ 20 ರೂಪಾಯಿ ಎಲ್ಲಿಂದ ತಂದ್ಕೊಡಕ್ ಸಾಧ್ಯ ಇದೆ ಸರ್? ಖಂಡಿತ ಸರ್, ಕಷ್ಟ. ಖಂಡಿತ ಕಷ್ಟ. ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ಜನಸಾಮಾನ್ಯರಿಗೆ ಅನುಕೂಲ ಆಗೋ ರೀತಿನಲ್ಲಿ ಕಾನೂನುಗಳನ್ನ ಮಾಡಿದ್ರೆ ಒಳ್ಳೇದಮ್ಮ. ರಾಧಾಕೃಷ್ಣ ಅವರೇ, ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್, ಏನ್ ಹೇಳ್ತೀರಿ ಸರ್ ಸರ್ಕಾರಕ್ಕೆ ನಿಮ್ಮ ಮಾತುಗಳು? ಇಲ್ಲ, ಸರ್ಕಾರ ಪೂರ್ಣವಾಗಿ ಸಿದ್ಧತೆಯನ್ನು ಮಾಡದೆ ಬರೇ 2000 ಮೋಟರ್ ಬೈಕ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಪಬ್ಲಿಕ್ ವೆಹಿಕಲ್ ವಾಹನ ಪಾರ್ಕಿಂಗ್ ಬಂದ್ಬಿಟ್ಟು ಒಂದು 2000 ವೆಹಿಕಲ್ಗೆ, ಟ್ಯಾಕ್ಸಿಗಳಿಗೆ, ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ನೀವು ಈಗಾಗಲೇ ನೋಡಿರ್ಬೋದು, ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ದೊಡ್ಡ ಒಂದು ಪಾರ್ಕಿಂಗ್ ಇದೆ. ಅದು ಬಿಟ್ರೆ ನಮಗೆ KG ರೋಡ್ ಅಲ್ಲಿ ಒಂದು ಪಾರ್ಕಿಂಗ್ ಇದೆ. ಇಂಥ ಪಾರ್ಕಿಂಗ್ ಬೆಂಗಳೂರಲ್ಲಿ ಒಂದು 5-6 ಪಾರ್ಕಿಂಗ್ ಇದೆ. ಎಲ್ಲ ಸೇರಿದ್ರೆ 2100 ಕಾರುಗಳನ್ನು ಪಾರ್ಕ್ ಮಾಡಬಹುದು. ಒಂದು 5000-6000 ಮೋಟರ್ ಬೈಕ್ ಪಾರ್ಕ್ ಮಾಡಕ್ಕೆ ಬೆಂಗಳೂರಲ್ಲಿ ಪಬ್ಲಿಕ್ ಪಾರ್ಕಿಂಗ್ ಸ್ಪಾಟ್ ಅಂತ ಇರೋದು, ಅಷ್ಟೇ ಪಾರ್ಕಿಂಗ್ ವ್ಯವಸ್ಥೆಗಳಿರೋದು. ಅದು ಬೇಕಾದಂತ ಮೂಲ ಸೌಕರ್ಯಗಳನ್ನು ಯಾವುದನ್ನು ಮಾಡದೆ ಇವಾಗ ಈ ತರ ಮಾಡ್ತಾ ಇರೋದು, ಇದು ಸರ್ಕಾರದ ತಪ್ಪಿಗೆ ನಮ್ಮನ್ನು ಹೊಣೆ ಮಾಡ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಜನ, ಸಾಧಾರಣ 30 ಲಕ್ಷ ಜನರದ್ದು ವಾಹನಗಳನ್ನು, 15 ವರ್ಷದ ಹಳೆ ವಾಹನ RTO ತಗೊಂಡು FC ಮಾಡ್ಲಿಲ್ಲ ಅಂದ್ರೆ ಅವರೆಲ್ಲ ರಿಟೈರ್ಡ್ ಪೀಪಲ್ಸ್ ಇರ್ತಾರೆ, ಏಜ್ ಆದಂತವ್ರು ಇರ್ತಾರೆ, ಅಂತವರ ವಾಹನಗಳು ನಿಲ್ಲಿಸ್ಕೊಂಡಿರ್ತಾರೆ. ಅದಕ್ಕೆಲ್ಲ ಇಂಥ ಪಾರ್ಕಿಂಗ್ ಚಾರ್ಜ್ ಹಾಕಿದ್ದಾರೆ. ಅವ್ರು ಪೆನ್ಷನರ್ಸ್ ಇರ್ತಾರೆ, ಅವರು ಬೇರೆಯವ್ರನ್ನ ಡಿಪೆಂಡ್ ಆಗಿರೋರು ಎಷ್ಟೋ ಜನ ಇರ್ತಾರೆ. ಅಂತವ್ರಿಗೆಲ್ಲ ಇದು ದೊಡ್ಡ ಒಂದು ತೊಂದರೆ ಆಗುತ್ತೆ. ಡೈಲಿ ಅರ್ನ್ ಮಾಡಿ ಕಟ್ಟುವಂತವ್ರಿಗಾದ್ರೆ ಏನೋ ಕಟ್ಬಿಡ್ತಾರೆ. ಆದ್ರೆ ರಿಟೈರ್ಡ್ ಪೀಪಲ್ಸ್ ಗಳಿಗೆಲ್ಲ ಈ ತರ ಉಪದ್ರ ಕೊಟ್ಟಾಗ ಇದೇನಾಗುತ್ತೆ, ಈ ಪಾಲಿಸಿಯಲ್ಲಿ ಕೆಲವೊಂದು ಪಾಲಿಸಿಗಳು ಏನೋ ಮಾಡ್ಬೇಕು ಅಂತ ಹೋಗಿ ಏನೋ ಮಾಡ್ತಾ ಇದ್ದಾರೆ ಅಂತ ಇದೆಲ್ಲ ನೋಡಿದ್ರೆ ಏನ್ ಅನ್ಸ್ತಾ ಇದೆ ಗೊತ್ತಾ ಸರ್?
ಕಾರು ಜನ ಮುಂದಕ್ಕೆ ಹೆಂಗ್ ಯೋಚನೆ ಮಾಡ್ಬೋದು ಅಂತಂದ್ರೆ ಕಾರು ಬೇಡ ಏನು ಬೇಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋಣ ಅಂತ ಯೋಚನೆ ಮಾಡ್ಬೋದು. ಹಂಗೆ ಇರ್ಬೇಕಾದ್ದು. ಅದು ನಾವು ಮಾಡಿದ ತಪ್ಪಲ್ಲ. ಇವತ್ತು ಕಾರುಗಳನ್ನು ತಗೊಳ್ತಾ ಇರೋದು, ಮೋಟಾರ್ ಬೈಕ್ಗಳನ್ನು ಯೂತ್ಸ್ ತಗೊಳ್ತಾ ಇದ್ದಾರೆ ಅಂದ್ರೆ ಅವರು ಮಾಡಿದ ತಪ್ಪಲ್ಲ. ಸರ್ಕಾರ ಆಡಳಿತ ವ್ಯವಸ್ಥೆಯಲ್ಲಿ ಆದಂತ ಮಿಸ್ಟೇಕ್ ನಾನು ಹೇಳ್ತಾ ಇದ್ದೀನಿ. ಇವತ್ತು ಸಡನ್ ಆಗಿ ಬಂದದಲ್ಲ, 25 ವರ್ಷದಿಂದ ಬೆಂಗಳೂರು ನಗರದ ಆಡಳಿತದಲ್ಲಿ ಆದಂತ ಕುಂದುಕೊರತೆಯನ್ನು ಇದೇ ತರ ನಾನು ಎಷ್ಟೋ ಸರ್ತಿ ಮೀಡಿಯಾಗಳಲ್ಲಿ, ಮಾಧ್ಯಮಗಳ ಮುಖಾಂತರ, ಪೇಪರ್ಗಳ ಮುಖಾಂತರ ನಾನು ಬರೆದಿದ್ದೀನಿ. ಆದ್ರೂ ಸರ್ಕಾರಗಳು ಯಾವ್ದು ಬೇಕಾದು ಮಾಡದೆ ಅವರಿಗೆ ಬೇಕಾದ, ನೀವೇ ಇವಾಗ ಹೇಳಿದ್ರಿ ವಿಧಾನಸೌಧದಲ್ಲಿ ಪಾರ್ಕ್ ಮಾಡ್ತಾರಲ್ಲ ಹೊಸ ಹೊಸ ಕಾರುಗಳು, ಅದಕ್ಕೆಲ್ಲ ಪಾರ್ಕಿಂಗ್ ಚಾರ್ಜ್ ಇದೆಯಾ ಅಂತ. ಇಂಥ ವಿಷಯಗಳು ಮಾತಾಡಕ್ ಹೋದ್ರೆ ಸರ್ಕಾರದಲ್ಲಿ ನಡೆಯುವಂತ ದೊಡ್ಡ ದೊಡ್ಡ ಅವಹೇಳನಕಾರಿಯಾದಂತ ವಿಷಯಗಳು ಹೊರಗಡೆ ಬರ್ತದೆ. ಆದ್ರೆ ನಮಗೆ ಅದು ಅವಶ್ಯಕತೆ ಇಲ್ಲ. ನಾವು ಏನಕ್ಕೆ ಕೇಳ್ತಾ ಇದ್ದೀವಿ, ನಗರದಲ್ಲಿ ಇರುವಂತವರಿಗೆ ಸರ್ಕಾರ ಮಾಡಿದಂತ ಉದಾಸೀನ ಇದಕ್ಕೆ ಏಕಾಏಕಿ ಇಂಥ ತೆರಿಗೆಗಳನ್ನು ಹಾಕುವಂಥದ್ದು, ಹೊಸ ಹೊಸ ರೂಲ್ಸ್ ಗಳನ್ನು ತಗೊಳ್ಳೋಕೆ ಮೊದಲು ಸಾರ್ವಜನಿಕರ ಹತ್ರ ಅದನ್ನು ಚರ್ಚೆ ಮಾಡಬೇಕು, ಸಂಘಟನೆಗಳ ಜೊತೆ ಕರೆದುಬಿಟ್ಟು ಚರ್ಚೆ ಮಾಡಬೇಕು, ಯಾವ ತರ ಪಾಲಿಸಿಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಚರ್ಚೆ ಮಾಡ್ಬಿಟ್ಟು. ಆಲ್ರೈಟ್ ರಾಧಾಕೃಷ್ಣ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ. ಮಾತಾಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಒಟ್ಟಿನಲ್ಲಿ ನಾನು ಹೇಳಿದ್ನಲ್ಲ ದಾರವಾಡ ಎಸುಲ್ಗೆ ಅಂತ ಅಫಿಷಿಯಲ್ ಆಗಿ ಮಾಡಕ್ಕೆ ಶುರು ಮಾಡಿದ್ದಾರೆ ಅಷ್ಟೇ. ನೀವು ಬೆಂಗಳೂರಿನ ಟ್ರಾಫಿಕ್ ಫ್ರೀ ಮಾಡಬೇಕು, ಕ್ಲೀನ್ ಸಿಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾಡಿ, ಬೇಡ ಅಂತ ಹೇಳಲ್ಲ. ನಾವು ಕೂಡ ನಮ್ಮ ರಾಜಧಾನಿ ಚೆನ್ನಾಗಿರ್ಲಪ್ಪ, ಸುಂದರವಾಗಿರ್ಲಿ ಅಂತ ನಾವು ಖುಷಿ ಪಡ್ತೀವಿ. ಆದರೆ ಕಾನೂನುಗಳು ಕೇವಲ ನಮ್ಮಂಥ ನಾಗರಿಕರಿಗೆ ಮಾತ್ರ ಹಾಕ್ಬಿಟ್ರೆ ಸಾಲಲ್ಲ. ನೀವು ಕಾನೂನು ಯಾರು ರೂಪಿಸ್ತಾರೆ ನೀವು ಕೂಡ ಫಾಲೋ ಮಾಡಿ. ನೀವುಗಳು ಸರಿಯಾಗಿ ಫೀಸ್ ಕಟ್ತೀರಾ, ಶುಲ್ಕ ಕಟ್ತೀರಾ, ಒಳ್ಳೆ ರಸ್ತೆ ಕೊಡಿ ಸ್ವಾಮಿ, ಒಳ್ಳೆ ಫುಟ್ಪಾತ್ ಕೊಡಿ, ಎಲ್ಲ ವ್ಯವಸ್ಥೆನೂ ಹೈಟೆಕ್ ಆಗಿ ಮಾಡಿ, ಎಲ್ಲನೂ ನೀಟಾಗಿ ಮಾಡಿಕೊಡಿ, ವ್ಯವಸ್ಥೆಗಳ ಗುಂಡಿ ಮುಕ್ತ ರಸ್ತೆ ಮಾಡಿಕೊಡಿ. ಅವಾಗ ನೀವು ಏನು ಫೈನ್ ಹಾಕ್ತಿರೋ, ನೀವು ಪೇ ಆ್ಯಂಡ್ ಪಾರ್ಕ್ ಮಾಡ್ತಿರೋ, ಜನನೂ ಪೇ ಮಾಡ್ತಾರೆ. ಸರ್ಕಾರ ನಡೀತಾ ಇರೋದೇ ಜನಗಳು ಕೊಡ್ತಾ ಇರುವಂಥ ತೆರಿಗೆ ಹಣದಿಂದ. ಹಾಗಂತ ಜನ ಯಾರು ನಾವು ದುಡ್ಡು ಕೊಡಲ್ಲ ಅಥವಾ ಕಟ್ಟಲ್ಲ ಅಂತ ಹೇಳಕ್ ಹೋಗಲ್ಲ. ಅಟ್ ದ ಸೇಮ್ ಟೈಮ್ ಸರ್ಕಾರದಿಂದ ಸರ್ವಿಸ್ಗಳನ್ನು ಅಥವಾ ಫೆಸಿಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲೂ ಕೂಡ ಯಾವುದೇ ರೀತಿಯ ತಪ್ಪಿಲ್ಲ. ಈ ಪೇ ಆ್ಯಂಡ್ ಪಾರ್ಕ್ ಕಾನ್ಸೆಪ್ಟ್ ಏನಿದೆ, ಇದು ದುಡ್ಡು ವಸೂಲಿ ಮಾಡೋ ಇನ್ನೊಂದು ಯೋಜನೆ ಅಂತ ನಾನು ಹೇಳ್ತಾ ಈ ಟಾಪಿಕ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.